ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीवमुपास्महे। वन्दे वरमहालक्ष्मीं विष्णोर्वक्षस्थलालयां जननीं करुणापूर्णां पराम् आनन्दचिन्मयीम्। वेदातीतश्रुतिपरिमलं मेधसां मौलिसेव्यं प्रादुर्भूतं कनकसरितः सैकते हंसजुष्टे लक्ष्मीभूम्योः करसरसिजैः लालितं रङ्गभर्तुः पादाम्भोजं प्रतिफलति मे भावनादीर्घिकायाम्। ಮಹಾಗುರು ದಂಪತಿಗಳ ಪವಿತ್ರ ಸ್ಮರಣೆಯಲ್ಲಿ ಅವರ ಪಾದಾರವಿಂದಗಳನ್ನು ನಮಿಸುತ್ತಾ ಎಲ್ಲ ಭಾಗವತ ಬಂಧುಗಳಿಗೂ ಕೂಡ ನಮಸ್ಕಾರವನ್ನು ತಿಳಿಸಿ ಈ ಪಾಠವನ್ನು ಮುಂದುವರಿಸೋಣ. ಹಿಂದಿನ ಪಾಠದಲ್ಲಿ ಆಚಾರ್ಯ ವೇದಾಂತ ದೇಶಿಕರು ಶ್ರೀರಂಗದಲ್ಲಿ ತಮ್ಮ ಆಚಾರ್ಯ ಪೀಠವನ್ನು ಸ್ವೀಕರಿಸಿದ ಮೇಲೆ ನಡೆದ ಕೆಲವು ಮುಖ್ಯವಾದ ಘಟನೆಗಳನ್ನು ಜ್ಞಾಪಿಸ್ಕೊಂಡ್ವು. ಹೇಗೆ ವಿದ್ಯಾರಣ್ಯರು ಮತ್ತು ಅಕ್ಷೋಭಿಮುನಿಗಳು ಎಂಬ ಮಹಾಪಂಡಿತರುಗಳು ಅವರ ಒಂದು ಇದರಲ್ಲಿ ವಾದದಲ್ಲಿ ಮಧ್ಯಸ್ಥಿಕೆಯನ್ನು ವಹಿಸಿದಂಥ ವೇದಾಂತ ದೇಶಿಕರು. ಮಧ್ಯಸ್ಥಿಕೆ ಅಂತ ಹೇಳಿದ್ರೆ ಅಂಥ ಮಹಾಪುರುಷರು ಮಹಾವಿದ್ವಾಂಸರ ಮಧ್ಯದಲ್ಲಿ ಕುಳಿತು ಮಾಡಬೇಕಾದ್ರೆ ಎಂಥ ಇದಾಗಿರಬೇಕು, ಪಾಂಡಿತ್ಯ ಇವರಿಗಿರಬೇಕು ಅಂತ ಅವರು ಅದನ್ನು ರೆಕಗ್ನೈಸ್ ಮಾಡಿದ್ದಾರೆ. ಒಬ್ಬರು ಅದ್ವೈತಿಗಳು, ಒಬ್ಬರು ದ್ವೈತಿಗಳು, ವಿಶಿಷ್ಟಾದ್ವೈತಿಗಳನ್ನು ಮಧ್ಯಸ್ಥರಾಗಿ ಜಡ್ಜ್ ಆಗಿ ಇಟ್ಕೊಂಡಿದ್ದಾರೆ ಅನ್ನೋದನ್ನು ಗಮನಿಸೋದು. ಹಾಗೆಯೇ ಕೃಷ್ಣ ಮಿಶ್ರರು ಮತ್ತು ಡಿಂಡಿಬ ಕವಿಗಳು ಅವರು ವಾದಕ್ಕೆ ಬಂದಾಗ ಹೇಗೆ ಅವ್ರನ್ನ ಸಂಪೂರ್ಣವಾಗಿ ಸೋಲಿಸಿದ್ರು ಎಂಬುದನ್ನು ಗಮನಿಸಿದ್ವು. ಅದರ ಪರಿಣಾಮವಾಗಿ ಎರಡು ಮಹಾಕಾವ್ಯಗಳನ್ನು, ಒಂದು ನಾಟಕ ಯಾವುದು ಯಾದವಾಭ್ಯುದಯ ಮತ್ತು ಯಾದವಾಭ್ಯುದಯ ಕಾವ್ಯ ಮತ್ತು ಇವರದ್ದು ಎರಡನ್ನು ಕೂಡ ಅವರ ಸಂಕಲ್ಪ ಸೂರ್ಯೋದಯ ಎಂಬ 10 ಅಂಕದ ಒಂದು ನಾಟಕವನ್ನು ಕೂಡ ರಚಿಸಿದರು ಅನ್ನೋದನ್ನು ಕೇಳ್ತೀವಿ. ಇದಾದ ಮೇಲೆ ಅವರ ಪ್ರಸಿದ್ಧಿ ತುಂಬ ವಿಸ್ತಾರವಾಯಿತು, ಎಲ್ಲ ಕಡೆಯೂ ಹರಡಿತು. ಅನೇಕ ಜನ ಇವರನ್ನ ಆಶ್ರಯಿಸಿದರು, ಶಿಷ್ಯರಾದರು, ಮತ್ತು ಇವರ ಪಾಠ ಪ್ರವಚನ ಕೇಳಿದ್ರು. ಎಲ್ಲವೂ ಆದಾಗ ಜೊತೆಯಲ್ಲೇ ಅಸೂಯೆ ಬೆಳೀತು ಎಂಬುದನ್ನು ಕೇಳಿದ್ವು. ಅಸೂಯೆಯಲ್ಲಿ ಒಂದು ಘಟನೆಯನ್ನು ಹಿಂದಿನ ಸಲ ಜ್ಞಾಪಿಸ್ಕೊಂಡು ಏನಪ್ಪ ಅಂತ ಹೇಳಿದ್ರೆ, ಎಷ್ಟು ನೀಚ ಕೆಲಸ ಮಾಡಿದ್ರು ಅವರು ಒಂದು ಪಂಗಡದವರು ಅಂತ ಹೇಳಿದ್ರೆ, ಅವರ ಪಾದರಕ್ಷೆಗಳನ್ನು ಇವರ ಮನೆ ಮುಂದೆ ಹಾಕಿ ಅವ್ರ ಮನೆಯಿಂದ ಹೊರಗೆ ಬರುವಾಗ ಇವರ ತಲೆ ಮೇಲೆ ಅದು ಬೀಳೋ ಹಾಗೆ ತಾಗೋ ಹಾಗೆ ಮಾಡಿದ್ರು ಅಂತ. ಅದನ್ನು ಎಷ್ಟು ಗಂಭೀರವಾಗಿ ಸ್ವೀಕರಿಸಿದ್ರು ಇವರು ಅನ್ನೋ ವಿಷಯವನ್ನು ಕೂಡ ನಾವು ಹೇಳ್ತೀವಿ. ಕೆಲವರು ಜ್ಞಾನವನ್ನು ಆಶ್ರಯಿಸ್ತಾರೆ, ಕೆಲವರು ಕರ್ಮ ಮಾರ್ಗವನ್ನು ಆಶ್ರಯಿಸ್ತಾರೆ ಮೋಕ್ಷಕ್ಕೆ. ನಾವುಗಳು ಏನಪ್ಪ ಮಾಡ್ತೀವಿ ಅಂತ ಹೇಳಿದ್ರೆ, ಭಗವದ್ ಭಕ್ತರ ಪಾದರಕ್ಷೆಗಳನ್ನು ಅವಲಂಬಿಸಿದ್ದೀವಿ ಅಂಥೇಳಿ ಆ ತರಹ ತಿರುಗಿಸ್ಕೊಂಡ್ರು ಅನ್ನೋ ವಿಷಯವನ್ನು ಹಿಂದಿನ ಸಲ ಜ್ಞಾಪಿಸ್ಕೊಂಡು, ಅದಾದ ಮೇಲೆ ಅಲ್ಲಿಗೆ ನಿಲ್ಲಿಲ್ಲ. ತುಂಬ ಇನ್ನೂ ಕಿರುಕುಳ ಕೊಡ್ತಾನೇ ಇದ್ದರು ಬೇರೆ ಬೇರೆ ರೀತಿಯಲ್ಲಿ. ಅವ್ರನ್ನ ಅವಮಾನ ಮಾಡಬೇಕು ಅಂತ ಮಾಡಿದ ಕೆಲಸವಾದರೆ ಮತ್ತೊಂದು ಅವರಿಗೆ ಹಿಂಸೆಯನ್ನು ಉಂಟು ಮಾಡುವಂಥ ಕೆಲಸಗಳನ್ನು ಮಾಡ್ತಿದ್ರು. ಅದರಲ್ಲಿ ಒಂದು ಅಂಶ ಯಾವುದಪ್ಪ ಅಂತ ಹೇಳಿದ್ರೆ, ಅವರಿಗೆ ಒಂದು ಸಂದರ್ಭದಲ್ಲಿ ಅವರು ತಮ್ಮ ತಂದೆಯವರಿಗೆ ಶ್ರಾದ್ದವನ್ನು ಮಾಡುವಂಥ ಒಂದು ಸನ್ನಿವೇಶ. ಶ್ರಾದ್ದವನ್ನು ಮಾಡಬೇಕಾದ್ರೆ
ನಿಮಂತ್ರಣಕ್ಕೆ ಹೇಳಿದ್ರು, 3 ಜನಕ್ಕೆ ಹೇಳಿದ್ರು. ಅವರುಗಳೆಲ್ಲ ಸಿದ್ಧವಾಗಿ ಬರೋ ಹಾಗೆ ಇತ್ತು, ಎಲ್ಲ ರೆಡಿಯಾಗಿತ್ತು. ಆದರೆ ಇವರು ವಿರೋಧಿಗಳು, ಅಸೂಯಾಪರರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರನ್ನು ಬರದೇ ಇರೋ ಹಾಗೆ ನೋಡಿಕೊಂಡ್ರು. ಬರದೇ ಇರೋ ಹಾಗೆ ನೋಡಿಕೊಂಡ್ರೆ ಅವ್ರ ಕೆಲಸ ಕೆಟ್ಟೋಗುತ್ತೆ. ಅವ್ರ ಕೆಲಸ ಕೆಡಬೇಕು ಅನ್ನೋದೇ ಇವ್ರ ಉದ್ದೇಶವಾಗಿತ್ತು. ಹಾಗಾಗಿ ಏನು ಮಾಡಿದ್ರು, ಅವ್ರನ್ನ ಬರದೇ ಇರೋ ಹಾಗೆ ತಡೆದ್ರು. ಹೇಗೆ ತಡೆದ್ರು ಅಂತ ಹೇಳಿದ್ರೆ, ಯಾರನ್ನ ನಿಮಂತ್ರಣ ಕರೆದಿದ್ದಾರೆ ಅನ್ನೋದನ್ನು ನೋಡಿಕೊಂಡ್ರು. 3 ಜನ ನೋಡಿಕೊಂಡು ಅವರನ್ನು ನೋಡಿ ಅವ್ರಿಗೆ, ನೀವು ಈ ನಿಮಂತ್ರಣಕ್ಕೆ ಇವ್ರ ಮನೆಗೆ ಹೋಗಬಾರ್ದು ಅಂಥದ್ದು ಆ ಪರ್ಟಿಕ್ಯುಲರ್ ದಿವಸ ಅಂತ ಹೇಳಿದ್ರು. ಒಂದು ಆರ್ಡರ್ ಮಾಡಿದ್ರು. ಆರ್ಡರ್ ಮಾಡೋಕ್ಕಾಗತ್ತಾ ಅಂತ ಹೇಳಿದ್ರೆ 2 ಥರ. ಒಂದು, ಇವರು ಸ್ವಲ್ಪ ಪ್ರಸಿದ್ಧವಾಗಿ ಇದ್ದರು ಕೆಲವರು. ಒಂದು, ಎರಡನೇದು, ಅವ್ರಿಗೆ ಎಷ್ಟು ಅದರಲ್ಲಿ ಸಂಭಾವನೆ ಬರ್ತಿತ್ತೋ ಅದಕ್ಕೆ 2ರಷ್ಟು ಕೊಡ್ತೀವಿ ನಾವು ಅಂತ ಹೇಳಿಬಿಟ್ಟು ಒಂದು ಆಸೆಯನ್ನು ತೋರಿಸಿದ್ರು. ಹೀಗೆ ಮಾಡಿ ಯಾರಾದರೂ ಪಾಪ ಬಡವರು ಅದನ್ನು ಒಪ್ಕೊಂಡ್ಬಿಟ್ರು. ಸರಿ, ಹೋಗಲ್ಲ ನಾವು ಅಂತ ಒಪ್ಕೊಂಡ್ಬಿಟ್ರು. ಇದು ವೇದಾಂತ ದೇಶಕ್ಕೆ ಗೊತ್ತಾಗಿರಲಿಲ್ಲ, ಗೊತ್ತಾಗೋ ಚಾನ್ಸು ಇಲ್ಲ. ಏನು ಮಾಡಿದ್ರು, ಅವತ್ತು ಶ್ರಾದ್ದ ದಿವಸ ಬಂತು, ಎಲ್ಲ ರೆಡಿ ಮಾಡ್ಕೊಂಡು ಕೊಡ್ತಿದ್ದಾರೆ. ಇನ್ನೇನು ಬ್ರಾಹ್ಮಣರು ಬರಬೇಕು, ನಿಮಂತ್ರಣದ ಬ್ರಾಹ್ಮಣರು ಬರಬೇಕು, ಬಂದಾಗ ಕಾರ್ಯ ಸ್ಟಾರ್ಟ್ ಆಗತ್ತೆ ಅಂತ ನೋಡ್ತಾರೆ, ವೆಯ್ಟ್ ಮಾಡ್ತಾರೆ. ಬರಲೇ ಇಲ್ಲ, ಯಾರೂ ಬರಲ್ಲ. 3 ಜನರಲ್ಲಿ ಯಾರಾದರೂ ಒಬ್ಬರಾದರೂ ಬಂದಿದ್ದರೆ ಉಳಿದವ್ರು ಬರಲಿಲ್ಲ ಅಂತ ಹೇಳ್ಬೋದು. 3 ಜನ ಬರಲಿಲ್ಲ. ಅದು ಯಾರಿಗೋ ತೊಂದರೆ ಆಗಿದ್ರೆ ಒಬ್ರಿಗಾಗಿರುತ್ತೆ, 3 ಜನಕ್ಕೂ ಏಕಕಾಲದಲ್ಲಿ ಆಗಲ್ವಲ್ಲ. ಅದರಿಂದ ಆವಾಗ ಅವ್ರಿಗೆ ಗೊತ್ತಾಯಿತು, ಓಹೋ ಎಷ್ಟೊತ್ತಾದರೂ ಬರಲಿಲ್ಲ, 3 ಜನರು ಬರಲಿಲ್ಲ. ಅದರಿಂದ ಏನೋ ಇಲ್ಲಿ ಪಿತೂರಿ ಆಗಿದೆ ಅನ್ನೋದನ್ನು ಅವರು ಕಂಡುಕೊಂಡ್ರು. ಪಿತೂರಿ ಮಾಡಿದ್ರೆ ಯಾರು ಮಾಡಿರಬಹುದು ಅನ್ನೋದು ಊಹೆ ಮಾಡ್ಕೊಳಕ್ಕಾಗ್ತಿತ್ತು ಅವ್ರಿಗೆ. ಯಾಕೆಂದರೆ ಎಲ್ಲ ಏನೇನು ಯಾರ್ಯಾರಿಗೆ ಯಾವ ಥರ ತೊಂದರೆಗಳು ಕೊಡ್ತಾ ಇದ್ದಾರೆ ಅಂತ ಅವ್ರಿಗೆ ಗೊತ್ತಿತ್ತಲ್ಲ. ಅದರಿಂದ ಹಾಗೆ ಮಾಡಿದ್ರು. ಸರಿ, ಏನು ಮಾಡಿದ್ರು, ಅಂಥ ಸಂದರ್ಭದಲ್ಲಿ ಏನು ಮಾಡೋಕ್ಕಾಗಲ್ಲ, ಭಗವಂತನ್ನೇ ಪ್ರಾರ್ಥನೆ ಮಾಡಿಕೊಂಡ್ರು. ಅವನೇ ಪರದೈವ, ಅವನೇ ಎಲ್ಲ ದೃಷ್ಟಿಯಿಂದಲೇ ಇವ್ರನ್ನ ಕಾಪಾಡೋನು. ಅದರಿಂದ ಅವ್ರನ್ನೇ ಬೇಡ್ಕೊಂಡ್ರು. ಅವರಲ್ಲಿ ಯಾರಪ್ಪ ಅಂತ ಹೇಳಿದ್ರೆ, ತನ್ನ ಅವತಾರಕ್ಕೆ ಮೂಲ ಕಾರಣವಾದ ಶ್ರೀನಿವಾಸ ದೇವರು, ಹಾಗೆ ವರದರಾಜ ಪೆರುಮಾಳು, ಆಮೇಲೆ ರಂಗನಾಥ ಸ್ವಾಮಿ, ಈ 3 ಜನರನ್ನು ಪ್ರಾರ್ಥನೆ ಮಾಡಿಕೊಂಡ್ರು ಅವರು. ಇದ್ರ ಕಡೆ ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ. ಅಲ್ಲಿ ವಿರೋಧಿಗಳು ಇವರು ತಡೆದು ಬಿಟ್ರಲ್ಲ, ತಡೆದವರು ಇದು ಹೇಗೆ ನಡೆಯುತ್ತೆ, ಶ್ರಾದ್ದ ನಡೆಯುತ್ತೆ ನೋಡೋಣ ಅಂತ ಹೇಳಿಬಿಟ್ಟು ಅವ್ರ ಮನೆ ಎದುರುಗಡೆನೆ ಎಲ್ಲೋ ಒಂದು ಕಡೆ ಸಂದಿಯಲ್ಲಿ ಔತ್ಕೊಂಡು ನೋಡ್ತಾ ಇದ್ದಾರೆ. ಹೇಗೆ ಯಾರು ಹೋಗಲ್ಲ, ಏನು ಮಾಡ್ತಾರೆ ನೋಡೋಣ, ಏನು ಮಾಡ್ತಾರೆ. ಇದೊಂಥರ ಕುತ್ಸಿತವಾದ ಒಂದು ಇದು ಮನೋಭಾವ, ಅದರಲ್ಲಿ ಅವರು ಇದು ಮಾಡ್ತಾ ಇದ್ದಾರೆ. ಇದೊಂದು ಖುಷಿ ಅವರಿಗೆ ಅಂತ ಕಾಣುತ್ತೆ, ಭಾಳ ಕುತ್ಸಿತವಾದದ್ದು. ಅದನ್ನು ನೋಡ್ತಾ ಇದ್ದಾರೆ. ನೋಡಿದ್ರೆ ಯಾರು ಹೋಗ್ತಾ ಇಲ್ಲ, ಖುಷಿ ಅವರಿಗೆ, ಓಹೋ ಯಾರು ಹೋಗ್ತಾ ಇಲ್ಲ, ತಪ್ಪಿ ಹೋಯಿತು ಅಂತ. ಅದೇನಾಯಿತು, ಇವರು ಪ್ರಾರ್ಥನೆ ಮಾಡಿಕೊಂಡಲ್ಲ ವೇದಾಂತೇಶ್ಕರು, ಪ್ರಾರ್ಥನೆ ಮಾಡೋ ಸ್ವಲ್ಪ ಹೊತ್ತಲ್ಲೇ 3 ಜನ ಬ್ರಾಹ್ಮಣರು ಒಳಗೆ ಬರ್ತಾ ಇದ್ದಾರೆ. ಒಳಗೆ ಬಂದು ಅವರು ನಿಮಂತ್ರಣ ಸ್ಥಾನದಲ್ಲಿ ಬಂದು ಕುಳಿತುಕೊಂಡು ಮಾಡ್ತಾರೆ. ಇವರಿಗೆ ಆಶ್ಚರ್ಯ, ಸರಿ ಎಲ್ಲ ಬಂದ್ರಲ್ಲಪ್ಪ ಅಂಥೇಳಿ ಇವ್ರ ಪಾಡಿಗೆ ಇವ್ರು ಮಾಡ್ತಾ ಇದ್ದಾರೆ. ವೇದ ಮಂತ್ರ ಅಲ್ಲಿ ಶ್ರಾದ್ದ ಮಂತ್ರಗಳೆಲ್ಲ ಕೇಳಿಸ್ತಾ ಇದೆ ಹೊರಗಡೆ ಇರೋವರೆಗೂ. ಇದೇನಿದು, ಯಾರೂ ಹೋಗಲೇ ಇಲ್ಲ ಒಳಗಡೆ. ಇವರು ಒಳಗಡೆ ಬಂದಿದ್ದು ಅವ್ರಿಗೆ ಕಾಣಿಸಿಲ್ಲ, ಹೊರಗಡೆ ಇದ್ದವ್ರು ಕಾಣಿಸ್ಲಿಲ್ಲ, ಯಾರೂ ಹೋಗಲೇ ಇಲ್ಲ ಒಳಗಡೆ. ಆದರೆ ಮಂತ್ರಗಳಿಗೆ ಹೇಳ್ತಾ ಇದ್ದಾರಲ್ಲ, ಕೇಳಿಸ್ತಾ ಇದೆಯಲ್ಲ, ಬ್ರಾಹ್ಮಣರು ಹೇಳ್ತಾ ಇದ್ದಾರಲ್ಲ ಅಂಥೇಳಿ ಅವ್ರಿಗೆ ಆಶ್ಚರ್ಯವಾಯಿತು. ಸರಿ ನೋಡೋಣ ಅಂತ ಕಾಯ್ತಾ ಇದ್ದಾರೆ. ಇವರು ಪೂರ್ತಿ ಶ್ರಾದ್ದವನ್ನು ಮುಗಿಸ್ಬಿಟ್ಟು ಕೊನೆಗೆ ಅವ್ರನ್ನ ಬೀಳ್ಕೊಡೋದಕ್ಕೆ ಒಂದು ಇವರು ಉತ್ತರೀಯವನ್ನು ಕರ್ತೃವಾದವನ್ನು ಹಾಕ್ತಾರಲ್ಲ, ಹಾಕಿದಾಗ ಬಾಗಿಲ ಹತ್ರ ಹಾಕಿದಾಗ ಅವರನ್ನು ದಾಟ್ಕೊಂಡು ಹೋಗ್ತಾರೆ. ಆಮೇಲೆ ಆ ವಸ್ತ್ರವನ್ನು ಶಿರಸ್ಸು ಮೇಲೆ ಇಟ್ಕೊಂಡು ಅವ್ರನ್ನ ಕಳಿಸ್ಕೊಡೋದಾಗತ್ತೆ. ಆ ಪಾರ್ಟನ್ನು ಇವರು ಹೊರಗಡೆ ಇರೋರು ವಿರೋಧಿಗಳು ನೋಡ್ತಾ ಇದ್ದಾರೆ. ನೋಡ್ತಾ ಇದ್ದು ಆದರೆ ಶ್ರಾದ್ದ ಮುಗೀತು ಅಂತ ಮಂತ್ರ ಕೇಳಿಸ್ತು, ಶ್ರಾದ್ದನೂ ಮುಗೀತು, ಆದರೆ ಯಾರೂ ಕಾಣ್ತಾ ಇಲ್ಲ ಅಂತ ನೋಡಿದ್ರೆ ಸ್ವಲ್ಪ ಹೊತ್ತಿನಲ್ಲೇ ಅಲ್ಲಿ ಸ್ಟೆಪ್ಸ್ ಕಾಣ್ತಾ ಇದೆ. ಅಂದರೆ ಇವ್ರ ಹೆಜ್ಜೆಗಳು ಕಾಣ್ತಾ ಇದೆ. ಬ್ರಾಹ್ಮಣರು ತಾವು ಹೆಜ್ಜೆ ಇಟ್ಟು ಹೊರಗಡೆ ಹೋಗೋ ಹೆಜ್ಜೆ ಗುರುತು ಕಾಣ್ತಾ ಇದೆ ಅವರಿಗೆ ಅಲ್ಲಿಂದ, ಆದರೆ ವ್ಯಕ್ತಿ ಕಾಣ್ತಾ ಇಲ್ಲ. ಅವ್ರಿಗೆ ಆಶ್ಚರ್ಯವಾಗುತ್ತೆ, ಏನಪ್ಪ ವ್ಯಕ್ತಿ ಕಾಣ್ತಾ ಇಲ್ಲ, ಆದರೂ ಗುರುತುಗಳು ಮಾತ್ರ ಕಾಣ್ತಾ ಇದೆಯಲ್ಲ. 3 ಜನ ಬ್ರಾಹ್ಮಣರು ಹೋಗೋದನ್ನು ನೋಡ್ತಾ ಇದ್ದೀವಲ್ಲ, ಇಲ್ಲಿ ಅವರ ಹೆಜ್ಜೆ ಗುರುತುಗಳು ಕಾಣ್ತಾ ಇದೆಯಲ್ಲ ಅಂತ ಆಶ್ಚರ್ಯವಾಗಿ ಆವಾಗ ಅವ್ರಿಗೊಂಥರ ಶಾಕ್ ಹೊಡೆದಂಗೆ ಆಯಿತು. ಓಹೋ ಇಲ್ಲ, ಇವರು ಮಹಾಪುರುಷರಪ್ಪ, ಇವರು ಸಾಕ್ಷಾತ್ ಪಿತೃದೇವತೆಗಳೇ ಬಂದಿದ್ದಾರೆ 3 ಜನ, ಹಾಗೆ ಆಗಿದೆ ಅಂತ ಕಾಣುತ್ತೆ. ಆದರೆ ಇದು ಮಹಾಪುರುಷರವರು ಅಂಥೇಳಿ ಓಡಿ ಬಂದು ಇವರು ಪಾದಕ್ಕೆ ಬಿದ್ದು ಕ್ಷಮಾಪಣೆ ಕೇಳಿಕೊಂಡ್ರು ಅನ್ನೋದನ್ನು ಕೇಳ್ತೀವಿ. ಅಂದರೆ ಆಮೇಲೆ ಇವರು ಕೂಡ ಯೋಚನೆ ಮಾಡ್ತಾರೆ ಯಾರು ಆಗಿರಬಹುದು ಅಂತ. ಆ ಪರಮಪುರುಷನೇ
ಇವರು 3 ಜನ ಬ್ರಾಹ್ಮಣರ ರೂಪದಲ್ಲಿ ಬಂದು ಇದನ್ನು ಸ್ವೀಕರಿಸಿದ್ದಾನೆ, ಇವರು ಶ್ರಾದ್ದವನ್ನು ನಡೆಸ್ಕೊಟ್ಟಿದ್ದಾನೆ ಎಂಬುದಾಗಿ ಅವ್ರ ಮನಸ್ಸಿಗೆ ಬಂದಾಗ ಎಂಥ ಒಂದು ಸಂತೋಷ ಆನಂದ ಅವ್ರಿಗಾಗೋಯ್ತು. ಭಗವಂತ ಹೇಗೆಲ್ಲ ಕಾಪಾಡ್ತೀಯಪ್ಪ ನೀನು ಅಂಥೇಳಿ ತುಂಬ ಸಂತೋಷವಾಯಿತು. ಭಗವಂತನ ಬೇಡ್ಕೋತಾರೆ ಅವರು ಅನ್ನೋದನ್ನು ನೋಡ್ತೀವಿ. ಇಂಥ ಸಂದರ್ಭಗಳಲ್ಲಿ ಭಗವಂತ ಅವ್ರನ್ನ ಕಾಪಾಡದ ಅನ್ನೋದಕ್ಕೆ ಇವೆಲ್ಲ ಕೆಲವು ಉದಾಹರಣೆಗಳಾಗತ್ತೆ. ಅದಾದ ಮೇಲೆ ಮತ್ತೊಂದು ಇನ್ನೊಬ್ಬರು ಅಳಹಿಯ ಮಣಮಾಳ ನಾಯನಾರ್ ಅಂತೊಬ್ಬರು, ಅವರು ಕೂಡ ವಿದ್ವಾಂಸರು, ತಂಗಲೆಯವರು. ಅವರೇನು ಮಾಡ್ತಾರೆ, ತಂಗಲೆಯವರಾದರೂ ಅವರು ದೊಡ್ಡ ವಿದ್ವಾಂಸರೇ ಅವರು. ಆದರೂ ವೇದಾಂತ ದೇಶಿಗರಿಗೆ ಇದ್ದಂಥ ಒಂದು ವಿಷಯ ಪ್ರತೀತಿ ಇದೆಲ್ಲ ನೋಡಿ ಅವ್ರಿಗೊಂದು ಅಸೂಯೆ ಮತ್ತು ಹೇಗಾದರೂ ಮಾಡಿ ಇವರನ್ನು ಸೋಲಿಸಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ವೇದಾಂತ ದೇಶಿಕರು ಬಡಗಲೆಯವರು, ಇವರು ಅಳಗಿಯ ಬಣಮಾಳ ನಾಯನಾರ್ನವರು ತೆಂಗಲೆಯವರು. ಆದ್ದರಿಂದ ತಮಿಳು ಪ್ರಬಂಧಗಳು ತಮಿಳಲ್ಲಿ ಇವರಿಗೆ ರಚನೆ ಮಾಡೋ ಸಾಮರ್ಥ್ಯ ಇರಲ್ಲ ಅಷ್ಟೊಂದು ಅಂತ ಅಂದ್ಕೊಂಡು ತಮಗಿತ್ತು. ಅದರಿಂದ ತಾವು ವಾದಕ್ಕೆ ಕರೆದಾಗ ಜಯಿಸಬಹುದು ಅನ್ನೋ ಒಂದು ಐಡಿಯಾ ಮಾಡಿಕೊಂಡು ಅವ್ರನ್ನ ಕರೀತಾರೆ. ತಮಿಳಲ್ಲಿ ಪ್ರಬಂಧ ಇದು ಸ್ತೋತ್ರಗಳನ್ನ ರಚನೆ ಮಾಡಬೇಕು ಬನ್ನಿ ಅಂಥೇಳಿ ಒಂದು ಸ್ಪರ್ಧೆಗೆ ಕರೀತಾರೆ. ಆದರೆ ಇವರೇನು ಮಾಡ್ತಾರೆ, ಆ ಥರ ಸ್ಪರ್ಧೆಗೆ ಹೋಗೋಕ್ಕೆ ಇಷ್ಟವಾಗಲ್ಲ ದೇಶಿಕರಿಗೆ. ಯಾಕೆ ಅಂತ ಹೇಳಿದ್ರೆ ಇವರು ಇಬ್ಬರು ಕೂಡ ಶ್ರೀ ವೈಷ್ಣವರೇ. ಒಂದು ವಡಗಲೆ ತಂಗಲೆ ಅಂತ ಒಂದು ವಿಭಾಗ ಅಷ್ಟೇ ಹೊರತು, ಇದು ಆರ್ಟಿಫಿಷಿಯಲ್ ವಿಭಾಗವೇ ಹೊರತು ಇಬ್ಬರು ಶ್ರೀ ವೈಷ್ಣವರಾದ್ರಿಂದ ಪರಸ್ಪರ ಸಮ್ಮತಿಯರಲ್ಲಿ ಇದಾಗಬಾರ್ದು, ಯುದ್ಧ ಥರ ಸ್ಪರ್ಧೆಗಳಾಗಬಾರ್ದು, ಅದು ಒಳ್ಳೆಯದಲ್ಲ ಅಂಥೇಳಿ ಇವರು ಇಷ್ಟಪಡಲ್ಲ. ಅದು ಸ್ಪರ್ಧೆಗೆ ಹೋಗೋಕ್ಕೆ ಇಷ್ಟಪಡಲ್ಲ. ಸ್ಪರ್ಧೆಗೆ ಹೋಗಕ್ಕೆ ಯಾವಾಗ ಇಷ್ಟಪಡಲ್ಲ ಬರಲ್ಲ ಅಂತ ಹೇಳಿದ್ರು, ಆವಾಗ ಅವರು ಶಿಷ್ಯರಿದ್ದಾರಲ್ಲ, ಅವ್ರ ಶಿಷ್ಯರು ಅಂತ ಹೇಳಿದ್ರೆ ಅಳಗೆ ಮಣಮಾಳದ ಶಿಷ್ಯರಿದ್ದಾರಲ್ಲ, ಅವರೆಲ್ಲ ತಪ್ಪು ತಿಳ್ಕೊತಾರೆ. ಓಹೋ ಇವ್ರಿಗೆ ಸಾಮರ್ಥ್ಯ ಇಲ್ಲ, ಸೋತೋಗ್ಬಿಡ್ತೀವಿ ಇನ್ನು ಭಯ, ಅದಕ್ಕೋಸ್ಕರ ಬರ್ತಾ ಇಲ್ಲ ಅಂಥೇಳಿ ಅವ್ರು ಅನ್ಕೋತಾರೆ. ಹಾಗೆ ಅಂದ್ಕೊಳ್ಳೋದು ಬೇಡ ಅಂಥೇಳಿ ಹೇಳಿ ಕಳಿಸ್ದಾಗ ಏನು ಮಾಡ್ತಾರೆ, ಇವರೇ ರಚನೆ ಮಾಡಿದಂಥ ಅನೇಕ ತಮಿಳು ಪ್ರಬಂಧಗಳಿದೆ, ದೇಶಿಕ ಪ್ರಬಂಧ ಅಂತಲೇ, ಅದನ್ನು ಕಳಿಸ್ಕೊಡ್ತಾರೆ. ಸುಮ್ಮನೆ ಕಳಿಸ್ಕೊಟ್ಟು ನಾನು ತಮಿಳಲ್ಲಿ ಪ್ರಬಂಧಗಳನ್ನು ಮಾಡೋ ಸಾಮರ್ಥ್ಯ ಇದೆ ಅಂತ ತೋರಿಸೋಕ್ಕೋಸ್ಕರ ಅದನ್ನು ಕಳಿಸ್ಕೊಡ್ತಾರೆ. ಅದು ದೊಡ್ಡ ಇಂಥ ಪ್ರೌಢವಾದದ್ದು ಕೆಲವೆಲ್ಲ ಅಂತ ಹೇಳಿದ್ರೆ, ಸಂಸ್ಕೃತದಲ್ಲಿ ಹೇಗೆ ಪ್ರೌಢವಾಗಿತ್ತೋ ಹಾಗೇನೆ ತಮಿಳಲ್ಲೂ ಕೂಡ ಅಷ್ಟೇ ಪ್ರೌಢವಾಗಿರುವಂಥ ಒಂದು ಸ್ತೋತ್ರ ರತ್ನಗಳನ್ನು ಅವರು ರಚನೆ ಮಾಡಿದ್ದಾರೆ ಅನ್ನೋದು ಗೊತ್ತಾದಾಗ ಅವರು ಸುಮ್ಮನೆ ಆಗ್ಬಿಟ್ರಂತೆ. ಆದರೂ ಬಿಡಲ್ಲ. ಸ್ವಲ್ಪ ಕಾಲ ಆದಮೇಲೆ ಇವರಿಗೆ ಆಶುಕವಿತ್ವ ಇದೆಯೇ ಅಂತ ನೋಡಬೇಕು. ಆಶುಕವಿತ್ವ ಅನ್ನೋದು ಹಿಂದೆ ಎಷ್ಟೋ ಸಲ ಅದು ಪ್ರೂವ್ ಮಾಡಿದ್ದಾರೆ ಇವರು ದೇಶಿಕರು. ಆದರೂ ಕೂಡ ಅದ್ರಲ್ಲಿ ಬರಬೇಕು. ಯಾಕಂದ್ರೆ ತಮಗೆ ಅಳಗೆ ಮಣವಾಳರಿಗೆ ಆಶುಕವಿತ್ವ ಅನ್ನೋದು ಬರುತ್ತೆ, ಅದು ಇದೆ ಸಹಜವಾಗಿ. ಆದ್ದರಿಂದ ತಮ್ಮ ಜೊತೆ ಸ್ಪರ್ಧೆಗೆ ಬರಬೇಕು ಅಂತ ಮತ್ತೆ ಕರೀತಾರೆ. ಎಷ್ಟೋ ದಿವಸಗಳಾದ ಮೇಲೆ ಇದು ನಡೆದಿದ್ದು. ಅವಾಗಲೂ ಹೇಳ್ತಾರೆ, ಇಲ್ಲ ಬೇಡ, ನಮ್ಮಲ್ಲಿ ಸ್ಪರ್ಧೆ ಬೇಡ, ಅದರಿಂದ ಯಾತಕ್ಕೆ ಇದು ಮಾಡ್ತೀರಾ ಅಂತ ಎಷ್ಟೋ ಹೇಳಿ ನೋಡ್ತಾರೆ. ಅವರು ಕೇಳಲ್ಲ, ಇಲ್ಲ ಬರಬೇಕು ಅಂತ ಹೇಳ್ತಾರೆ. ಇದಾದ್ಮೇಲೆ ಯೋಚನೆ ಮಾಡ್ತಾ ಇದ್ದಾಗ ಆ ಸಮಯದಲ್ಲಿ ವೈಕುಂಠದಲ್ಲಿ ಒಂದು ಇದು ನಡೆಯುತ್ತಂತೆ ಅಂತ ಹೇಳ್ತಾರೆ. ಏನಪ್ಪ ಅಂತ ಹೇಳಿದ್ರೆ, ಅಲ್ಲಿ ಪಾದುಕಾದೇವಿ ಅಂತ ಒಬ್ಬಳಿದ್ದಾರೆ. ಭಗವಂತನ ಮಹಾವಿಷ್ಣುವನ ಮಡದಿಯಾಗಿ ಅನೇಕ ಜನ ಮಡದಿಯಾರು. ಅದ್ರಲ್ಲಿ ಪಾದುಕಾದೇವಿ ಅಂತ ಒಬ್ಳು. ಅವಳಿಗೆ ತುಂಬ ಬೇಸರ ಆಗುತ್ತಂತೆ. ಏನಪ್ಪ ಅಂತ ಹೇಳಿದ್ರೆ, ಈ ವೇದಾಂತ ದೇಶಕ ಇದಲ್ಲ, ಇವನು ಎಲ್ಲ ದೇವತೆಗಳ ಮೇಲೂ ಸ್ತೋತ್ರ ರಚನೆ ಮಾಡಿದ್ದಾರೆ, ನನ್ನ ಮೇಲೆ ಏನೂ ಮಾಡೇ ಇಲ್ವಲ್ಲ ಅಂಥೇಳಿ ತುಂಬ ವ್ಯಥೆ ಆಗುತ್ತಂತೆ. ಅದನ್ನು ದಯಾದೇವಿ ಹತ್ರ ಹೇಳ್ಕೊತಾ ತನಕ ಇದನ್ನು ವ್ಯಸನವನ್ನು ತೋಡ್ಕೋತಾಳಂತೆ. ಆವಾಗ ಇಲ್ಲ ಆಗತ್ತೆ, ಅವಕಾಶ ಇದೆ, ಮಾಡ್ತಾರೆ ಅಂತ ಹೇಳಿದಾಗ, ಎಲ್ಲಿ ಬಂದ ಅವಕಾಶ ಎಲ್ಲ ಬಿಟ್ಟು ಹೋಗ್ತಾ ಇದ್ದಾನೆ, ಅವರು ಸ್ಪರ್ಧೆ ಕರೀತಾ ಇದ್ದಾರೆ, ಹೋಗಲ್ಲ ಅಂತ ಹೇಳ್ತಾ ಇದ್ದಾನಲ್ಲ ಅಂಥೇಳಿ ಅವಳು ಹೇಳ್ತಾಳಂತೆ. ಇಲ್ಲ ಹೇಳಿದ್ರೆ ಮಾಡ್ತಾನೆ, ಹೇಳ್ಕಳಿಸು ಅಂಥೇಳಿ ಅರ್ಚಕರ ಮೂಲಕ ಹೇಳ್ಕಳಿಸೋಣ ಅಂಥೇಳಿ ಇದು ಮಾಡ್ತಾರಂತೆ. ಆವತ್ತು ಸಂಜೆ ಯಥಾ ಪ್ರಕಾರ ಪ್ರತಿಯೊಬ್ಬರ ಹಾಗೆ ದೇಶಿಕರು ಬರ್ತಾರೆ, ದೇವಸ್ಥಾನಕ್ಕೆ ಬರ್ತಾರೆ, ಭಗವಂತನ ದರ್ಶನ ಮಾಡ್ತಾರೆ, ರಂಗನಾಥನ ದರ್ಶನ ಮಾಡ್ತಾರೆ, ತೀರ್ಥಪ್ರಸಾದ ತೆಗೆದುಕೊಂಡು ಶಟಾರಿ ಇಡ್ತಾರಲ್ಲ, ತಲೆ ಮೇಲೆ ಶಟಾರಿ ಇಡ್ತಾರೆ. ಶಟಾರಿ ಇಟ್ಟ ತಕ್ಷಣ ಅದು ಹಾಗೆ ಒಂಥರ ಕಚ್ಕೊಂಡ್ಬಿಡುತ್ತಂತೆ. ಇವರಿಗೆ ಅರ್ಚಕರಿಗೆ ಅದನ್ನು ತೆಗಿಯೋಕ್ಕೆ ಆಗಲಿಲ್ಲ.
ಏನು ಹೀಗಾಯ್ತಲ್ಲ ಅಂತ ಅವ್ರು ಯೋಚನೆ ಮಾಡ್ತಾರೆ. ಆವಾಗ ಭಗವಂತನ ಸಂದೇಶ ಅವ್ರ ಕಿವಿಗೆ ಬೀಳುತ್ತಂತೆ. ಏನಪ್ಪ ಅಂತ ಹೇಳಿದ್ರೆ, ಅವನು ಪಾದುಕೆ ಮೇಲೆ ಸ್ತೋತ್ರಗಳನ್ನು ರಚನೆ ಮಾಡಲಿ ಅಂಥೇಳಿ ಈ ಪಾದುಕಾದೇವಿ ಹೇಳೋ ಥರ ಅರ್ಚಕರಿಗೆ ಕೇಳಿಸುತ್ತಂತೆ. ಅದಕ್ಕೋಸ್ಕರ ಈಗ ಒಂದು ಪ್ರಾರ್ಥನೆ ಇದೆ, ತಾವು ನಡೆಸ್ಕೊಡ್ಬೇಕು ಎಂಬುದಾಗಿ ಅವರು ಹೇಳ್ತಾರೆ. ಅದಕ್ಕೆ ಅಯ್ಯೋ ಭಗವತಿಯರೇ ಹೇಳಿದಾಗ ನಾನು ಆಗಲ್ಲ ಅಂತ ಹೇಳೋಕ್ಕಾಗಲ್ಲ, ಆಯಿತು ಒಪ್ಕೋತೀನಿ ಅಂಥೇಳಿ ಒಪ್ಕೋತಾರಂತೆ. ಇದೊಂದು ಕತೆ ಹೇಳ್ತಾರೆ ಸಾಮಾನ್ಯವಾಗಿ. ಒಪ್ಕೊಂಡಾಗ ಸರಿ ಆಯಿತು ಅಂಥೇಳಿ ಒಪ್ಕೋತಾರೆ. ಏನಪ್ಪ ವಿಷಯ ಅಂತ ಅಂದರೆ, ಹಿಂದೆ ಹೇಳಿದಾಗೆ ರಂಗನಾಥನ ಪಾದುಕೆಯ ಮಹಿಮೆಯನ್ನು ಕೊಂಡಾಡೋ ಅಂಥ ಶ್ಲೋಕಗಳು ಆಗಬೇಕು. ಎಷ್ಟು? 1000 ಶ್ಲೋಕಗಳಾಗಬೇಕು ಒಂದು ರಾತ್ರಿಯಲ್ಲಿ ಅಂತ. ಇದು ಸ್ಪರ್ಧೆ. ಇಬ್ಬರು ಕೂತ್ಕೊಂಡು ರಚನೆ ಮಾಡಬೇಕು, ರಾತ್ರಿ ಒಳಗೆ ಮುಗಿಸ್ಬೇಕು, ಅಂದರೆ ಬೆಳಗ್ಗೆ ಆಗೋ ಅಷ್ಟೊತ್ತಿಗೆ ಮುಗಿಸಿರ್ಬೇಕು ಅಂಥೇಳಿ. ಸರಿ ಆಯಿತು ಅಂಥೇಳಿ ಒಪ್ಕೋತಾರೆ. ಇವರು ಹೋಗಿ ಕೂತ್ಕೊಂಡು ಬರೀತಾರೆ. ಭಗವಂತನ ಜ್ಞಾಪಿಸ್ಕೊಂಡು, ಅವನ ಪಾದಗಳನ್ನು ಜ್ಞಾಪಿಸ್ಕೊಂಡು, ಅವನ ಒಂದು ಪಾದದ ಮಹಿಮೆ ಜ್ಞಾಪಿಸ್ಕೊಂಡು ಬರೀತಾನೆ ಅಂತಾರೆ. ಎಷ್ಟು? ಒಂದು 3 ಗಂಟೆಗಳ ಕಾಲ ಅಂತ ಹೇಳ್ತಾರೆ. ಇರಲಿ, ಎಷ್ಟೊತ್ತಾದರೂ ಆಗಲಿ ಪರವಾಗಿಲ್ಲ. ಅಂದರೆ ಆದಷ್ಟು ಬೇಗ ಮುಗಿಸಿ 1000 ಶ್ಲೋಕ ಮುಗಿಸೇ ಬಿಡ್ತಾರೆ ವೇದಾಂತೇಶಕರು. ಮುಗಿಸ್ಬಿಟ್ಟು ಅದನ್ನು ತಗೊಂಡು ಹೊರಟ್ಬಿಡ್ತಾರೆ ಮನೆಗೆ ಹೋಗಿ ಅವರು ಬೆಳಗಿನ ಜಾವ ಅನುಷ್ಠಾನಗಳು ಮಾಡಬೇಕಲ್ಲ, ಅನುಷ್ಠಾನಕ್ಕೆ ಹೊರಟೇ ಬಿಡ್ತಾರೆ. ಇವರು ಅಳಕೆ ಮಣವಾಳ ಏನು ಮಾಡ್ತಾರೆ, ಬರಿತಾನೇ ಇದ್ದಾರೆ. ಇನ್ನು ಬರೆದು ಇದ್ದಾರೆ. ಎಷ್ಟಾಯಿತು? 300 ಶ್ಲೋಕ ಆಯಿತು. ಅದರ ಮೇಲೆ ಅವ್ರಿಗೆ ತಲೆ ಓಡ್ತಾ ಇಲ್ಲ, ಮುಂದಕ್ಕೆ ಹೋಗ್ತಾನೇ ಇಲ್ಲ. ಇಡೀ ರಾತ್ರಿ ಬರೀತಾರಂತೆ. ಬೆಳಗ್ಗೆನೂ ಆಗೋಯ್ತು, ಅವಾಗೇನು ಮಾಡೋಕ್ಕಾಗಿಲ್ಲ. ಸರಿ 300 ಶ್ಲೋಕ ಆಯಿತು ಅಂಥೇಳಿ ಅವ್ರದ್ದು ಎಷ್ಟಾಯಿತು ಅಂತ ಗೊತ್ತಿಲ್ಲ. ಇವ್ರದ್ದು ಹಂಗೆ 300 ಅಂತ ಇಟ್ಕೊಂಡು ಇವರು ಹೋಗ್ತಾ ಇದ್ದಾರೆ. ಮಾರನೇ ದಿವಸ ಸಭೆ ಸೇರುತ್ತೋ, ಎಲ್ಲ ಪಂಡಿತರುಗಳೆಲ್ಲ ಬಂದಿದ್ದಾರೆ. ಬಂದಾಗ ಕೇಳ್ತಾ ಇದ್ದಾರೆ ಎಷ್ಟಾಯಿತು ಏನು ಅಂತ. ಇವರು 1000 ಶ್ಲೋಕ ಇವರು ತೋರಿಸ್ತಾ ಇದ್ದಾರೆ, ಅವರು 300 ಶ್ಲೋಕವೇ ತೋರಿಸ್ತಾ ಇದ್ದಾರೆ. ಶ್ಲೋಕ ತೋರಿಸಿದ ತಕ್ಷಣ ಇವರು 1000 ಹೇಳ್ದ ಹಂಗೆ ಮುಗಿಸ್ಬಿಟ್ರು ಅಂಥೇಳಿ ವೇದಾಂತೇಶಿಕರಿಗೆ ಎಲ್ಲ ಕೊಂಡಾಡ್ತಾರೆ. ಎಂಥ ಒಂದು ಆಶುಕವಿಗಳಿವರು ಭಗವಂತನ ಮೇಲೆಲ್ಲ, ಭಗವಂತನ ಪಾದದ ಮೇಲೆ ಒಂದು 1000 ಶ್ಲೋಕ ಮಾಡಬೇಕು ಅಂತ ಹೇಳಿದ್ರೆ ಒಂದು ರಾತ್ರಿ ಒಳಗೆ ಕೆಲವೇ ಗಂಟೆಗಳಲ್ಲಿ ಮಾಡಬೇಕಾದ್ರೆ ಎಂಥ ಒಂದು ಪ್ರೌಢಿಮೆ ಇರಬೇಕು ಇವರಿಗೆ ಅಂಥೇಳಿ ಎಲ್ಲ ಕೊಂಡಾಡ್ತಾರೆ. ಅವರಿಗೆ ಒಂಥರ ಮುಖಭಂಗ ಆದಂಗೆ ಆಗುತ್ತೆ. ಯಾರಿಗೆ? ಅಳಗೆ ಮಣವಾಳರಿಗೆ. ಇವರ 300 ಮಾಡಿದೆ, ನಾನು ಸೋತೋಗ್ಬಿಟ್ಟೆ, ಅವರೇನೇ ಕವಿತಾರ್ಕಿಕ ಸಿಂಹ ಆದರು ಅಂತೆಲ್ಲ ಹೇಳಿ ಇದಾಗ್ಬಿಡುತ್ತೆ. ಆದರೆ ವೇದಾಂತೇಶಕರು ನೋಡಿಬಿಟ್ಟು ಹಾಗಾಗಬಾರ್ದು ಪಾಪ, ಮನಸ್ಸು ಬೇಜಾರು ಮಾಡ್ಕೋಬಾರ್ದು. ಅವರು ಇಷ್ಟೆಲ್ಲ ಕಷ್ಟಪಟ್ಟು 300 ಶ್ಲೋಕ ಬರೆದಾರಲ್ಲ ಅಂಥೇಳಿ ಒಂದು ಸಲ ಅದನ್ನು ತೆಗೆದುಕೊಂಡು ಹಾಗೇ ಗ್ಲಾನ್ಸ್ ಮಾಡ್ತಾರಂತೆ. ನೋಡಿಬಿಟ್ಟು ಅಲ್ಲೇ ಸಭೆಯಲ್ಲೇ ಅನೌನ್ಸ್ ಮಾಡ್ತಾರೆ. ಏನು ಅನೌನ್ಸ್ ಮಾಡ್ತಾರೆ ಅಂತ ಹೇಳಿದ್ರೆ, ಅವರ ಅಳಕೆ ಮಣವಾಳಂದು ಏನು ಹೆಸರು ಅಂತ ಹೇಳಿದ್ರೆ ಪದಕಮಲ ಸಹಸ್ರ ಅಂತ. ಇವ್ರದ್ದು ಪಾದುಕಾ ಸಹಸ್ರ ಅಂತ ವೇದಾಂತೇಶಕರದು. ಇದನ್ನು ಪಾದುಕಾ ಸಹಸ್ರಕ್ಕಿಂತ ಈ ಪದಕಮಲ ಸಹಸ್ರವೇನೆ ಇನ್ನೂ ತುಂಬ ಚೆನ್ನಾಗಿದೆ ಅಂಥೇಳಿ ತಾವೇ ಅದಕ್ಕೆ ಸರ್ಟಿಫಿಕೇಟ್ ಕೊಟ್ಬಿಡ್ತಾರೆ. ಆಪೋನೆಂಟಿಗೆ ಸರ್ಟಿಫಿಕೇಟ್ ಕೊಟ್ಟು ಅವ್ರ ಮನಸ್ಸು ನೋವು ಆಗದೇ ಇರಲಿ ಅನ್ನೋ ಹಾಗೆ ನೋಡ್ಕೊಳ್ಳೋ ಅಂಥ ಔದಾರ್ಯವನ್ನು ತೋರಿಸ್ತಾರೆ. ಔದಾರ್ಯ ಸಹಜವಾಗಿ ಅವ್ರಿಗಿದೆ, ಇದ್ದಿದ್ದನ್ನು ತೋರಿಸ್ಕೊಂಡ್ರು ಅವರು ಅನ್ನೋದನ್ನು ನಾವು ಗಮನಿಸ್ಬೇಕಿಲ್ಲಿ ಅಂತ. ಎಂಥ ಒಂದು ಸಂದರ್ಭದಲ್ಲೂ ಕೂಡ ಧೃತಿಯನ್ನು ಕೆಡಿಸ್ಕೊಳ್ಳಲ್ಲ. ಆಪರೆಂಟ್ಗೂ ಕೂಡ ಒಂದು ಇದನ್ನು ಮನಸ್ಸು ಬೇಸರ ಉಂಟಾಗದೇ ಇರಲಿ ಅನ್ನೋ ಹಾಗೆ ವ್ಯವಹಾರ ಮಾಡ್ತಾರೆ ಅನ್ನೋದನ್ನು ನಾವಿಲ್ಲಿ ಗಮನಿಸ್ತೀವಿ. ಇದು ಕವಿತಾ ಶಕ್ತಿ ಇದಕ್ಕೆ ಸಂಬಂಧಪಟ್ಟಂತೆ ಹೇಳಿದ್ವು. ಇನ್ನು ಬೇರೆ ಥರ ಚಾಲೆಂಜಸ್ ಎಲ್ಲ ಬರುತ್ತೆ. ಹಿಂದೆನೇ ಆ ಥರದ ಕೆಲವು ಚಾಲೆಂಜಸ್ ಎಲ್ಲ ಬಂತು ಅವರಿಗೆ. ಹಾಗೆಯೇ ಇವರು ಇದರಲ್ಲೇ ಇರೋವಾಗ, ಶ್ರೀರಂಗದಲ್ಲೇ ಇರೋವಾಗ ಒಬ್ಬ ಶಿಲ್ಪಿ ಬರ್ತಾನಂತೆ. ಶಿಲ್ಪಿ ಬಂದು ಅವನಿಗೇನೆಂದರೆ ಇವರಿಗೆ ಸರ್ವತಂತ್ರ ಸ್ವತಂತ್ರರು ಅನ್ನೋ ಒಂದು ಬಿರುದು ಬಂದುಬಿಟ್ಟಿದೆ. ಅದು ಸರ್ವತಂತ್ರ ಅಂತ ಆಗಬೇಕಾದ್ರೆ ಎಲ್ಲ ಕಲೆಗಳಲ್ಲೂ ಇವರಿಗೆ ನೈಪುಣ್ಯ ಇರಬೇಕು. ಅವನು ಬಂದಲ್ಲ, ಅವನು ಶಿಲ್ಪಿ, ಅವನು ಶಿಲ್ಪವನ್ನು ಚೆನ್ನಾಗಿ ಕೆತ್ತನೆ ಮಾಡೋವನು, ಅವನಿಗೆ ಪರಿಣತಿ ಇದೆ. ಹಾಗಿದ್ದಾಗ ಈ ಒಂದು ಕಲೆ ನಿಮ್ಗೆ ಗೊತ್ತಿದೆಯಾ? ಅದು ಗೊತ್ತಿಲ್ಲದೆ ಇದ್ದಾಗ ಒಂದು ನ್ಯೂನತೆ ಇದೆ ಅಂತ ಆಯಿತು. ಹಾಗಾದರೆ ಸರ್ವತಂತ್ರ ಸ್ವತಂತ್ರ ಹೇಗಾಗ್ತೀರಾ ನೀವು ಅಂಥೇಳಿ ಚಾಲೆಂಜ್ ಮಾಡ್ತಾನೆ. ಅದಕ್ಕೆ ಇವರು ಆಗಲಿಪ್ಪ ಸ್ವಲ್ಪ ನೋಡ್ತಾ ಇರು ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಭಗವಂತನ ಪ್ರಾರ್ಥನೆ ಮಾಡ್ಕೋತಾರೆ. ಶಿಲ್ಪಶಾಸ್ತ್ರ ಜ್ಞಾನವನ್ನು ತನಗೆ ಅನುಗ್ರಹ ಮಾಡಬೇಕು ಎಂಬುದಾಗಿ ಪ್ರಾರ್ಥನೆ ಮಾಡ್ಕೋತಾರೆ. ಪ್ರಾರ್ಥನೆ ಮಾಡಿಕೊಂಡು ಪ್ರಾರಂಭ ಮಾಡ್ತಾರೆ. ಏನು ಯಾವುದನ್ನು ಮಾಡ್ತಾರೆ ಅಂತ ಹೇಳಿದ್ರೆ, ತಮ್ಮ ವಿಗ್ರಹವನ್ನೇ ತಾವೇ ಕೆತ್ಕೋತಾರೆ. ಒಂದು ಶಿಲ್ಪವನ್ನು, ಒಂದು ಕಲ್ಲನ್ನು ತಗೊಂಡು
ಅಲ್ಲಿ ಶಿಲ್ಪವನ್ನು ಮಾಡೋಕ್ಕೆ ಪ್ರಾರಂಭ ಮಾಡ್ತಾರೆ. ತನ್ನ ಶಿಲ್ಪ ಹೇಗೆ ಮಾಡಿದ್ರು ಅಂತ ಹೇಳಿದ್ರೆ, ಒಂದು ಕೈಯಲ್ಲಿ ಪುಸ್ತಕ ತಾವು ಸಾಮಾನ್ಯವಾಗಿ ಅವರ ಇದೆಲ್ಲ ಚಿತ್ರಗಳೆಲ್ಲ ಹಾಗೇ ಇರುತ್ತೆ. ಎಡಗೈಯಲ್ಲಿ ಪುಸ್ತಕ ಹಸ್ತರವರು, ಬಲದಲ್ಲಿ ಜ್ಞಾನಮುದ್ರೆ ಇರುತ್ತೆ. ಅವರು ಆಸನದಲ್ಲಿ ಕುಳಿತಿದ್ದಾರೆ ಅನ್ನೋ ಒಂದು ಇದನ್ನು ತುಂಬ ಅದ್ಭುತವಾಗಿ ಅವರು ಶಿಲ್ಪವನ್ನು ಕೆತ್ತಾರಂತೆ. ಆಶ್ಚರ್ಯಕರವಾಗಿರುತ್ತೆ, ಒಂದು ಆಕರ್ಷಕವಾಗಿರುತ್ತೆ ಆ ಮೂರ್ತಿ. ಅದು ಪೂರ್ತಿ ಆದಮೇಲೆ ಅದು ನೋಡ್ಬಿಟ್ಟು ಆ ಶಿಲ್ಪಿ ಇದಲ್ಲ, ಅವನೇ ಆಶ್ಚರ್ಯಪಡ್ತಾನೆ, ಎಷ್ಟು ಚೆನ್ನಾಗಿದೆ, ಎಷ್ಟು ಸುಂದರವಾಗಿದೆ ಇದು ಅಂತೇಳಿ ಸಂತೋಷಪಟ್ಟು ಕೊಂಡಾಡ್ತಾನಂತೆ ಅವನು. ನಾನು ಮಾಡೋದಕ್ಕಿಂತ ಚೆನ್ನಾಗಿದೆ ಅಂತ ಹೇಳಿ ಕೊಂಡಾಡ್ತಾರೆ. ಇವ್ರು ಹೇಗೆ ಬಂತು ಅಷ್ಟೊಂದು ಅಂತ ನಮ್ಗೆ ಗೊತ್ತಿಲ್ಲ, ಆದರೆ ಅವ್ನು ಕೊಂಡಾಡೋ ಹಾಗಾಯಿತು. ಅದಾದಮೇಲೆ ಅವನಿಗೆ ಒಂದು ಆಸೆ ಬಂದಂತೆ, ಇಂಥ ಒಂದು ಶಿಲ್ಪಕ್ಕೆ ಒಂದು ಪೀಠ ಬೇಕು, ಪೀಠ ಇಲ್ವಲ್ಲ, ಅದರಿಂದ ಆ ಪೀಠವನ್ನು ನಾನು ಮಾಡಿಕೊಡ್ತೀನಿ, ಅದರ ಮೇಲೆ ಇದನ್ನು ವಿಜಯ ಮಾಡಿಸ್ಬೇಕು ಅಂತ ಹೇಳಿ ಕೇಳ್ಕೊತಾರಂತೆ. ಆಗಲಿಪ್ಪ ಮಾಡು ಅಂತ ಹೇಳ್ತಾರೆ. ಒಂದು ಒಳ್ಳೆ ಸುಂದರವಾದ ಒಂದು ಪೀಠವನ್ನು, ಇದಕ್ಕೆ ಅನುಗುಣವಾಗಿರುವಂಥ ಒಂದು ಪೀಠವನ್ನು ಅವನು ತಯಾರು ಮಾಡಿಕೊಡ್ತಾನಂತೆ. ಅದರ ಮೇಲೆ ಅವರ ಒಂದು ವಿಗ್ರಹವನ್ನು, ಆಸೀನರಾಗಿರುವಂಥ ವಿಗ್ರಹವನ್ನು ವಿಜಯ ಮಾಡಿಸ್ಬಿಟ್ಟು ಮಾಡ್ತಾರೆ ಅಂತ ಕೇಳಿದ್ದೀವಿ. ಅದರಿಂದ ಯಾವುದರಲ್ಲೂ ಕಡಿಮೆ ಇಲ್ಲ ಇವರು ಅನ್ನೋದನ್ನು ನಾನಾ ತರಹ ಉದಾಹರಣೆ ಮೂಲಕ ನಾವು ನೋಡ್ತಾ ಇದ್ದೀವಿ. ಇದರ ಮಧ್ಯೆ ಒಂದು ಘಟನೆ ಉದ್ದಕ್ಕೂ ಆಗ್ತಾ ಇದ್ದಿದ್ದು, ಈಗ ಅದನ್ನು ಜ್ಞಾಪಿಸ್ಕೊಳ್ಳೋ ಅಂಥ ಒಂದು ಸಂದರ್ಭ ಬಂತು. ಏನಪ್ಪ ಅಂತ ಹೇಳಿದ್ರೆ, ಇವರ ಒಂದು ವೈವಾಹಿಕ ಜೀವನ ಅದು ಸುಖಮಯವಾಗಿಯೇ ಇತ್ತು, ಏನೂ ತೊಂದರೆ ಏನಿಲ್ಲ. ತುಂಬ ಅನುರೂಪವಾದ ಕನ್ಯೆಯವಳು, ಗೃಹಿಣಿಯವಳು, ಪತ್ನಿಯಾದವಳು ಸಂತೋಷವಾಗಿ ಇಬ್ಬರು ಕೂಡ ಜೀವನವನ್ನು ಮಾಡ್ತಾ ಇದ್ದರು. ಆದರೆ ಮಕ್ಕಳಾಗಿರಲಿಲ್ಲ. ಮಕ್ಕಳಾಗದೇ ಇರೋದಕ್ಕೆ ಒಂದು ಕಾರಣ, ಇವರು ಆ ಕಡೆ ಗಮನ ಕೊಡ್ತಿರಲಿಲ್ಲ. ಇವ್ರಿಗೆ ಮೊದಲಿಂದ ನಾವು ಹೇಳೋ ಹಾಗೆ ಮನಸ್ಸೆಲ್ಲ ಬೇರೆ ಬೇರೆ ಕಡೆ ಇತ್ತು, ಭಗವಂತನ ಕಡೆ. ಆಮೇಲೆ ಕೆಲಸ ಕಾರ್ಯಗಳು, ವಿಪರೀತ ಕೆಲಸ ಕಾರ್ಯಗಳು. ಆಚಾರ್ಯ ಪೀಠವನ್ನು ಅಲಂಕರಿಸಿದ ಮೇಲೆ ಹೇಳೋಕ್ಕಾಗಲ್ಲ, ಅಷ್ಟೊಂದು ಕೆಲಸಗಳಾಯಿತು. ಅದರ ಕಡೆಯೇ ಗಮನ ಜಾಸ್ತಿಯಾಗಿ ಆಗಿತ್ತು. ಇದು ಇವ್ರಿಗೆ ಹೀಗಿದ್ದರೆ ಅವರ ಪತ್ನಿಯರಿಗೆ, ಮಡದಿಗೆ ಹಿಂಸೆ ಆಗ್ತಾಯಿತ್ತು. ಹಿಂಸೆ ಅಂತ ಹೇಳಿದ್ರೆ, ಜನಗಳು ಎಲ್ಲ ಸುತ್ತಮುತ್ತ ಇರೋ ಅವರ ಫ್ರೆಂಡ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ಪರಿಹಾಸ ಮಾಡೋಕ್ಕೆ ಶುರು ಮಾಡ್ತಾನೇ ಇದ್ದರು ಅವರು. ಈಗ ನದಿಗೆ ಹೋಗ್ತಾರೆ, ಕಾವೇರಿಗೆ ಹೋಗ್ತಾರೆ, ನೀರು ತರಕ್ಕೆ ಹೋಗ್ತಾರೆ. ಅವ್ರ ಜೊತೆಯಲ್ಲಿ ಇವ್ರಿಗೆ ಉಳಿದವರು ಹೋಗ್ತಾರೆ. ಹೋದಾಗ ಏನು ಮಾಡ್ತಾರೆ, ಹಾಸ್ಯ ಮಾಡ್ತಾರೆ. ಏನೋ ಅವಳು ಬಂದ್ಯಾಳಲ್ಲ ಅಂದರೆ, ತಿರುಮಂಗೆ ಬಂದ್ಯಾಳಲ್ಲ, ಏನೋ ಕತ್ನಲ್ಲಿ ಏನೋ ಒಂದು ಸರ ಇಲ್ಲ, ಅಂಥದ್ದು ಇಲ್ಲ, ಕೈಯಲ್ಲಿ ಬಳೆ ಇಲ್ಲ, ಏನು ಹೀಗೇನ ಅಂತ. ಇವರು ಪಾಪ ತುಂಬ ಬಡತನದಲ್ಲಿದ್ದವರು. ಬಡತನ ಅಂತ ಹೇಳಿದ್ರೆ ಉಂಚವೃತ್ತಿಯಲ್ಲಿದ್ದವರು, ಶಿಲಾವೃತ್ತಿಯಲ್ಲಿದ್ದವರು. ಅದಕ್ಕಿಂತ ಹೆಚ್ಚವರು ಅಪೇಕ್ಷೆ ಪಡ್ತಾನೂ ಇರಲಿಲ್ಲ. ಅವರಿಗೆ ರಾಜಾಶ್ರಯ ಎಲ್ಲ ಸಿಗಬೇಕಾಗಿತ್ತು, ಆಫರ್ ಬಂದಿತ್ತು, ಆದರೆ ಅವ್ರು ಬೇಡ ಅಂತ ನಿರಾಕರಿಸಿದವರು ಇವರು. ಹಂಗಿದ್ದಾಗ ಅವ್ರು ಏನೂ ಇಲ್ಲ. ಹಾಗಾಗಿ ಅವಳಿಗೂ ಪಾಪ ಏನೂ ಇರಲಿಲ್ಲ ಅಂತ ಒಬ್ಬಳು ಹೇಳಿದ್ರೆ, ಏನೂ ಇಲ್ಲ ನೋಡಿದ್ಯಾ ಅಂತ ಹೇಳಿದ್ರೆ, ಇನ್ನೊಬ್ಬಳು ಹಂಗಿಸ್ತಾಳಂತೆ, ಇಲ್ಲದೆ ಏನೋ ಎಲ್ಲ ಇದೆ, ಒಳಗಿಟ್ಕೊಂಡಿದ್ದಾಳೆ, ಇಲ್ಲದೆ ಏನೋ ತೋರಿಸೋ, ಎಲ್ಲಿ ನಾವು ಕೇಳ್ಬಿಡ್ತೀವೋ, ನಮ್ಮ ಕಣ್ಣು ಬಿದ್ದುಬಿಡುತ್ತೋ ಅಂಥೇಳಿ ಎಲ್ಲ ಮುಚ್ಚಿಟ್ಟು ಏನೂ ಇಲ್ಲದೆ ಇರೋಳ ಹಾಗೆ ಈಗ ಬರ್ತಾ ಇದ್ದಾಳೆ ಅಂತ ಹಂಗಿಸೋದು ಇನ್ನೊಬ್ಳು. ಹೀಗೆ ಮಾಡ್ತಾರೆ. ಎಲ್ಲ ಕೇಳ್ಕೊಂಡು ಪಾಪ ಏನೋ ಮಾಡೋಕ್ಕಾಗ್ತಿಲ್ಲ. ಆದರೆ ಇವಳು ಸಪೋರ್ಟ್ ಮಾಡೋಳು ಒಬ್ಬಳಿದ್ಲು, ಪಾಪ ಅವಳು ಮಾತ್ರ ಸಪೋರ್ಟ್ ಮಾಡ್ತಿಲ್ಲ. ಯಾಕೆ ಹೀಗೆಲ್ಲ ಮಾತಾಡ್ತೀರಾ, ಮನಸ್ಸು ನೋವಾಗಲ್ವಾ, ಯಾಕೆ ನೋಯಿಸ್ಬೇಕು ಅಂತೆಲ್ಲ ಹೇಳಿ ಇದು ಮಾಡ್ತಾಳೆ. ಆದರೆ ಇವರು ಬಿಡೋದೇ ಇಲ್ಲ, ಏನೂ ಇಲ್ಲ ಅಂಥೇಳಿ. ಯಾಕೆ ಅಂತ ಹೇಳಿದ್ರೆ, ಅವ್ರಿಗೆ ಎಂಥ ಸಾಮರ್ಥ್ಯ ಇತ್ತು ದೇಶಿಕರಿಗೆ ಅಂತ ಹೇಳಿದ್ರೆ, ಭಗವತಿಯನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ಆ ಸುವರ್ಣ ನಾಣ್ಯಗಳು ಹಾಗೇ ಸುರಿತಾ ಇತ್ತು. ಹಾಗಿದ್ದವರಿಗೆ ದುಡ್ಡಿಲ್ಲದೆ ಇರುತ್ತೆ ಮನೆಯಲ್ಲಿ, ಅದರಿಂದ ಹಾಗೆ ಸುರಿಸ್ಕೊಂಡಿರ್ತಾರೆ. ಅವರು ಒಳಗಡೆ ಇಟ್ಟಿರ್ತಾರೆ, ನಮಗೆ ತೋರಿಸ್ಕೊಳಲ್ಲ, ಎಲ್ಲ ಮುಚ್ಚಿಡ್ತಾರೆ ಅಂಥೇಳಿ ವ್ಯಂಗ್ಯ ಕುಚೋದ್ಯ ಮಾಡೋದು, ಹೀಗೆಲ್ಲ ಕುಚೋದ್ಯ ಅಲ್ಲ, ಅವರ ಸ್ವಭಾವ ಹಾಗೆ ಮಾಡಬೇಕು, ಮಾಡ್ತಾರೆ. ಹಾಗೆ ಮಾಡ್ತಿದ್ದಾರೆ. ಸರಿ ಆಯಿತು. ಇನ್ನೊಬ್ಳು ಏನು ಮಾಡ್ತಾಳೆ, ಇಲ್ಲ ಅದು ಯಾತಕ್ಕೆ ಒಳಗಿಟ್ಟಿದ್ದಾಳೆ ಅಂದರೆ ತೋರಿಸ್ಕೊಬಾರಂತಲ್ಲ, ತಮ್ಮ ಮಕ್ಳಿಗೆ ಆಗಬೇಕು ಮುಂದೆ ಅನ್ನೋಕ್ಕೋಸ್ಕರ ಇಟ್ಟಿದ್ದಾರೆ ಅಂತ. ಮಕ್ಕಳ ಏನಿದೆ, ಅವಳಿಗೆ ಯಾರಿದ್ದಾರೆ ಮಕ್ಕಳು, ಒಂದು ಹುಟ್ಟಿಲ್ಲ ಹೊಟ್ಟೆಯಲ್ಲಿ ಅಂಥೇಳಿ ಇನ್ನೊಬ್ಬಳು ತಮಾಷೆ ಮಾಡೋದು. ಹೀಗೆಲ್ಲ ಮಾಡಿ ತುಂಬ ನೋಯಿಸ್ತಾರಂತೆ. ಅದೆಲ್ಲ ಮಾಡಿ ಅವ್ರಿಗೆ ಮಕ್ಕಳಿಲ್ವಲ್ಲ, ಅದಕ್ಕೋಸ್ಕರ ಅದನ್ನೆಲ್ಲ ಹೇಳೋದು. ಹೌದು ಮತ್ತೇನೋ ಯಾವಾಗಲೂ ವೇದಾಂತ ಅದು ಇದು ಅಂತ ಹೇಳ್ತಾ ಇದ್ರೆ ಮಕ್ಕಳೆಲ್ಲ ಆಗುತ್ತೆ ಅಂತ ಇನ್ನೊಬ್ಳು ಹೇಳೋದು. ಹೀಗೆ ತರಹಾವರಿ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಿ ಮನಸ್ಸಿಗೆ ಹಿಂಸೆಯನ್ನು ಕೊಡ್ತಾ ಇದ್ರು ಅನ್ನೋದನ್ನು ಕೇಳ್ತೀವಿ. ಇದೆಲ್ಲ ಒಂದು ಕಡೆ ಇದೆ. ಇದ್ದಾಗ ಇಂಥ ಸಂದರ್ಭದಲ್ಲಿ ಒಂದು ಸಲ ಭಗವಂತನೇ ಕನಸಿನಲ್ಲಿ ದೇಶಿಕರಿಗೆ ಕಾಣಿಸ್ಕೊಂಡು ನನ್ನ ಒಂದು ಅಂಶ
ನಿನ್ನ ನಿನಗೆ ಮಗನಾಗಿ ಹುಟ್ಟುತ್ತಾನಪ್ಪ, ಹುಟ್ಟಿದಾಗ ನೀನು ಅವನಿಗೆ ನನ್ನ ಹೆಸರೇ ಇಡಬೇಕು ಅಂಥೇಳಿ ಭಗವಂತ ಹೇಳ್ತಾರಂತೆ. ಇವರಿಗೆ ತುಂಬ ಸಂತೋಷ ಆಗತ್ತೆ. ಕೆಲವೇ ಸಮಯದಲ್ಲಿ ಒಬ್ಬ ಮಗ ಹುಟ್ಟುತ್ತಾನೆ ಅಂತ. ಮಗ ಹುಟ್ಟಿದ್ರಿಂದ ಎಲ್ಲ ಸಂತೋಷವಾಯಿತು, ಎಲ್ಲರಿಗೂ ಸಂತೋಷವಾಯಿತು. ಸಂತೋಷ ಆಗಿ ಅವನಿಗೆ ವರದನಾಥ ಎಂಬುದಾಗಿ ವರದರಾಜಸ್ವಾಮಿ ಹೇಳಿ ನನ್ನ ಹೆಸರು ಇಡಬೇಕು ಅಂತ ಹೇಳಿದ್ರಿಂದ ವರದನಾಥ ಅಂತ. ಇವರ ಹೆಸರು ವೆಂಕಟನಾಥ, ಅವರು ವರದನಾಥ ಅಂತ ಹೇಳಿ ಹೆಸರಿಟ್ರಂತೆ. ಅದು ಬೆಳೆಯೋ ಒಂದು ಇದಿದೆ, ಅದನ್ನು ಇಲ್ಲೇ ಹೇಳ್ಬಿಡ್ತೀನಿ. ಆ ಮಗುವೂ ಅಷ್ಟೇ ಬೆಳೀತಾ 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 ಒಂದು ವಯಸ್ಸಾದ್ಮೇಲೆ ಉಪನಯನೆಲ್ಲ ಮಾಡಿದ್ರು. ಉಪನಯನ ಆಗಿ ಆದಮೇಲೆ ಅವನು ವೇದಾಭ್ಯಾಸ ಎಲ್ಲ ಶುರು ಮಾಡಿದ್ರು. ಯಾರು ಇವರ ತಂದೆನೇ ಶುರು ಮಾಡಿದ್ರು. ದೇಶಿಕರೇ ತನ್ನ ಮಗನಿಗೆ ಪಾಠ ಎಲ್ಲ ವರದನಾಥನಿಗೆ ವರದನಾಥನಿಗೆ ಪಾಠ ಎಲ್ಲ ಹೇಳ್ಕೊಡ್ತಾ ಇದ್ದಂತೆ. ಎಲ್ಲ ಥರದ ಪಾಠಗಳು, ವೇದಾಂತ ವಿಷಯಗಳೆಲ್ಲ ಹೇಳಿ ಸ್ವಲ್ಪವಾಗಿ ಅವನು ಎಲ್ಲ ವೇದಾಂತ ರಹಸ್ಯಗಳೆಲ್ಲ ಅರ್ಥ ಮಾಡ್ಕೋತಾ ಇದ್ದ. ಅವನ ಗ್ರಹಣ ಶಕ್ತಿ ಎಷ್ಟರ ಮಟ್ಟಿಗಿತ್ತು ಅಂತ ಹೇಳಿದ್ರೆ ಪಿತು ಶತಗುಣಂ ಪುತ್ರ ಅಂತ ಹೇಳ್ತಾರಲ್ಲ, ಹಾಗೆ ತಂದೆಯನ್ನು ಮೀರಿಸ್ತಾ ಇದ್ದ ಅವನು ಅಂತ. ಅಷ್ಟು ಅಬ್ಸಾರ್ಪ್ಷನ್ ಅವನು. ಯಾವ ವಿಷಯ ಹೇಳಿದ್ರು ಕೂಡ, ಗಹನವಾದ ವಿಷಯಗಳು ಹೇಳಿದ್ರು ಕೂಡ, ರಹಸ್ಯವಾದ ಅಂಶಗಳೆಲ್ಲ ಹೇಳಿದ್ರು ಕೂಡ ವೇದಾಂತಲ್ಲಿ ಎಲ್ಲವನ್ನೂ ಗ್ರಹಿಸ್ಕೊತಾ ಇದ್ದ, ಅದನ್ನು ಹಾಗೆ ಹೇಳ್ತಾ ಇದ್ದ ಅಂಥೇಳಿ ಹೇಳ್ತಾರೆ. ಹಾಗೆ ಮಾಡಿ ಅವನಿಗೆ ಅತ್ಯಂತ ಮೇಧಾವಿಯಾದ, ನಿಪುಣನಾದ ಅನ್ನೋದನ್ನು ತುಂಬ ರೆಕಾರ್ಡ್ ಮಾಡ್ತಾರೆ ಅಂತ ಮುಂದೆಯೂ ಕೂಡ ಅದು ಗೊತ್ತಾಗತ್ತೆ. ಒಂದೇನಂತ ಹೇಳಿದ್ರೆ, ಈ ನಾವು ಸಾಮಾನ್ಯವಾಗಿ ಶ್ರೀ ವೈಷ್ಣವರಲ್ಲಿ, ಅದರಲ್ಲೂ ವಡಗಲೆಯರು ಆರಂಭದಲ್ಲಿ ಯಾವುದೇ ಒಂದು ಇದು ಹೇಳಬೇಕಾದರೂ ಕೂಡ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಕೆ ಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಹೃದಿ ಅಂತ ಹೇಳಿಕೊಂಡು ವೇದಾಂತಾಚಾರ್ಯಗೆ ನಮಸ್ಕಾರ ಮಾಡಿ ಮುಂದೆ ಪ್ರಾರಂಭ ಮಾಡ್ತೀವಿ. ಕಾಲಕ್ಷೇಪವಾಗಲಿ ಯಾವುದಾದ್ರೂ ಸರಿ ಹಾಗೆ ಮಾಡ್ತೀವಿ. ಅದನ್ನು ಅದು ತನಿಯನ್ನಂತ, ಆಚಾರ್ಯರ ತನಿಯನ್ನಂತ. ಆಚಾರ್ಯರ ತನಿಯನ್ನನ್ನು ರಚನೆ ಮಾಡಿದವರು ಇವರು, ಅವರ ಮಗ ವರದನಾಥರು ಅನ್ನೋದನ್ನು ಈ ಪ್ರಾಸಂಗಿಕವಾಗಿ ಜ್ಞಾಪಿಸ್ಕೊತೀನಿ. ಇದಾದ ಮೇಲೆ ಮತ್ತೊಂದು ಘಟನೆ ನಡೆಯುತ್ತೆ. ಅದು ಇನ್ನೂ ನೀಚ ಕೆಲಸ ಅದು. ಆದರೂ ಕೂಡ ಇದು ಯಾವ್ಯಾವ ತರಹ ತೊಂದರೆಗಳನ್ನು ಕೊಡ್ತಾ ಇದ್ರು ಅನ್ನೋದನ್ನು ಜ್ಞಾಪಿಸ್ಕೊಳ್ಳೋಕ್ಕೋಸ್ಕರ ಅದನ್ನು ಹೇಳ್ತೀನಿ. ಇದೆಲ್ಲ ಪ್ರಸಿದ್ಧವಾದದ್ದು ಒಂದು ದೃಷ್ಟಿಯಿಂದ. ಒಂದು ಸಲ ಏನಾಯಿತು, ಕಂದಾಡೆ ಲಕ್ಷ್ಮಣಾಚಾರ್ಯರು ಅನ್ನೋ ಒಬ್ಬ ಶ್ರೀ ವೈಷ್ಣವ ವಿದ್ವಾಂಸರೇ, ತುಂಬ ಪ್ರಸಿದ್ಧರು, ವಿದ್ವಾಂಸರಾಗಿದ್ದರು. ಅವ್ರಿಗೂ ಅಸೂಯೆ ಬಂತು. ಅಸೂಯೆ ಅಂತ ಹೇಳಿದ್ರೆ ಇವರ ಮೇಲೆ, ವೇದಾಂತೇಶಿಕರ ಮೇಲೆ ಅಸೂಯೆ. ಅವರು ಹೇಗಾದರೂ ಮಾಡಿ ಇವ್ರಿಗೆ ಕಂಡ್ರೆ ಹಾಗೆಲ್ಲ ಇರ್ತಾ ಇತ್ತು. ಅದನ್ನು ಅವರ ಶಿಷ್ಯರಿಗೂ ಬೋಧಿಸಿರಬಹುದು, ನಮ್ಗೆ ಗೊತ್ತಿಲ್ಲ. ಒಂದ್ಸಲ ಏನಾಯಿತು, ಲಕ್ಷ್ಮಣಾಚಾರ್ಯರು ಇವರ ತಮ್ಮ ಶಿಷ್ಯರ ಜೊತೆಯಲ್ಲಿ ಅಲ್ಲೇ ಬೀದಿಯಲ್ಲಿ, ಶ್ರೀರಂಗದ ಬೀದಿಯಲ್ಲಿ ಬರ್ತಾ ಇದ್ರಂತೆ. ಇವ್ರ ಮನೆ ಮುಂದೆ ಬರ್ತಾ ಇದ್ದಾರೆ. ಇವ್ರ ಮನೆ ಮುಂದೆ ದೇಶಿಕರ ಮನೆ ಮುಂದೆ. ದೇಶಿಕರು ಆ ಸಮಯದಲ್ಲಿ ಅವ್ರ ಮನೆ ಜಗಲಿ ಮೇಲೆ ಕೂತ್ಕೊಂಡು ಯಾವುದೋ ಗ್ರಂಥಗಳನ್ನು ಅವಲೋಕನ ಮಾಡ್ತಾ ಇದ್ದಾರೆ. ತುಂಬ ಸೀರಿಯಸ್ ಆಗಿ ನೋಡ್ತಾ ಇದ್ದಾರೆ, ಗಮನಿಸ್ತಾ ಇಲ್ಲ ಹೊರಗಡೆ ಯಾರು ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ. ನಾವುಗಳಾದ್ರೆ ಇಲ್ಲಿ ಓದ್ತಾ ಇರ್ತೀವಲ್ಲ, ಯಾರು ಹೋದ್ರೆ ಆ ಕಡೆ ನೋಡೋದು ಹೀಗೆಲ್ಲ ಮಾಡ್ತೀವಲ್ಲ. ಅವ್ರು ತುಂಬ ಸೀರಿಯಸ್ ಆಗಿ ನೋಡ್ತಾ ಇದ್ರು, ಗಮನಿಸ್ಲಿಲ್ಲ. ಯಾವಾಗ ಇವ್ರು ಗಮನಿಸ್ಲಿಲ್ವೋ, ತಲೆ ಎತ್ತು ನೋಡಲಿಲ್ವೋ, ಎದ್ದು ನೋಡಿದರೆ ಲಕ್ಷ್ಮಣಾಚಾರ್ಯರು ಬರ್ತಾರೆ ಅಂತ. ಅವರು ದೊಡ್ಡ ಆಚಾರ್ಯ ಪುರುಷರೇ. ಅವರು ಇವರ ಹಾಗೇನೆ ಅವರು ಆಚಾರ್ಯ ಪುರುಷರು, ಇವರೇನು ಕಡಿಮೆ ಇಲ್ಲ, ಇಬ್ಬರು ದೊಡ್ಡ ಆಚಾರ್ಯ ಪುರುಷರೇ. ಇವರೇನು ಮಾಡಬೇಕಾಗಿತ್ತು ಅಂತ ಶಿಷ್ಯರು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ಹೇಳಿದ್ರೆ, ದೇಶಿಕರು ಅವ್ರ ಮನೆಯಿಂದ ಎದ್ದು ಹೋಗಿ ಅವ್ರು ನಮಸ್ಕಾರ ಮಾಡಬೇಕಾಗಿತ್ತು, ಅಥವಾ ಅವ್ರನ್ನ ಸ್ವೀಕರಿಸಬೇಕಾಗಿತ್ತು, ಸ್ವಾಗತಿಸಬೇಕಾಗಿತ್ತು ಅಂತ. ಅದು ಮಾಡಲಿಲ್ಲ ಅಂಥೇಳಿ ಲಕ್ಷ್ಮಣಾಚಾರ್ಯ ಶಿಷ್ಯರಿಗೆ ತುಂಬ ಕೋಪ ಬಂದ್ಬಿಡ್ತು. ಕೋಪ ಎಷ್ಟರ ಮಟ್ಟಿಗೆ ಬಂತು ಅಂತ ಹೇಳಿದ್ರೆ, ಸೀದಾ ಬಂದ್ರಂತೆ. ಅಲ್ಲಿ ಬಂದು ಇವ್ರನ್ನ ಏನು ಹೀಗೆ ಮಾಡ್ತಾ ಇದ್ದೀರ ಅಂಥೇಳಿ ಅವ್ರ ಕಾಲು ಹಿಡಿದು ಥರ ಅಂತ ಎಳ್ಕೊಂಡು ಬೀದಿಗೆ ಹೋಗಿದ್ದ ಎಳೆದ್ಬಿಟ್ರಂತೆ. ಎಂಥ ನೀಚ ಕೆಲಸ ಇದು ಅಂತ ಹೇಳಿದ್ರೆ, ಎಂಥ ಮಹಾಪುರುಷರು, ವಿದ್ವಾಂಸರಷ್ಟೇ ಇಲ್ಲ, ಭಕ್ತರು, ಭಾಗವತರು ಅಂತ. ಭಾಗವತ ಶ್ರೇಷ್ಠರಿಗೆ ಕೊಡೋ ಅಂಥ ಇದು ಹೀಗ ಮಾಡೋದು ಅನ್ನೋದು ಕಿಂಚಿತ್ತೂ ಅರಿವಿಲ್ಲದೆ ಇದ್ದಂಥ ಮೂರ್ಖ ಶಿಖಾಮಣಿಗಳು ಆ ಶಿಷ್ಯರು. ಕನ್ನಡ ಹಾಗಿಬಿಟ್ಟಾಗ ಇದಕ್ಕೆ ಏನೋ ಗೊತ್ತಾಗ್ತಾ ಇಲ್ಲ. ಏನು ಈಗ ನಮ್ಮ ಆಚಾರ್ಯಗೆ ಅವಮಾನ ಮಾಡೋದು ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಇವರಿಗೆ ಅವಮಾನ ಮಾಡಿದ್ದು ಅಂತ ಆಯ್ತಾ ಅಂಥೇಳಿ, ತಮ್ಮಲ್ಲಿ ಅಪಚಾರ ಮಾಡಿದ್ದರೆ, ನಾನು ಏನಾದರೂ ಅಪಚಾರ ಮಾಡಿದರೆ ದಯವಿಟ್ಟು ನನಗೆ ಕ್ಷಮಿಸಬೇಕು ಅಂಥೇಳಿ ದೇಶಿಕರು ಲಕ್ಷ್ಮಣಾಚಾರ್ಯರನ್ನ ಕೇಳ್ಕೊತಾ ಇದ್ದಾರೆ, ಪ್ರಾರ್ಥನೆ ಮಾಡ್ಕೋತಾ ಇದ್ದಾರೆ.
ಇಟ್ಟು ತನಗೆ ಅವಮಾನ ಮಾಡಿದ್ದನ್ನು, ಅವಮಾನ ಆಗಿದ್ದನ್ನು ಗಮನಿಸ್ದೇನೆ ಅವರು ಅವ್ರಿಗೆ ಎಲ್ಲಿ ನಾನು ಅಪಚಾರ ಮಾಡಿಬಿಟ್ನೋ ಅಂಥೇಳಿ ಚೆನ್ನಾಗಿ ಕ್ಷಮಿಸಬೇಕು ಅಂತ ಹೇಳಿ ಕ್ಷಮಾಪಣೆ ಕೇಳ್ತಾ ಇದ್ದಾರೆ. ಅಷ್ಟು ಔದಾರ್ಯ ಅವ್ರಿಗೆ ಅನ್ನೋದನ್ನು ನಾವು ಗಮನಿಸ್ತೀವಿ. ಇಷ್ಟಾಗಿದ್ದಕ್ಕೆ ಹೆಂಗೆ ರಿಯಾಕ್ಟ್ ಮಾಡಿದ್ರು ನಮ್ಗೆ ಗೊತ್ತಿಲ್ಲ ಲಕ್ಷ್ಮಣಾಚಾರ್ಯರು. ಅವರು ನಿಜವಾಗಲೂ ಅದನ್ನು ಇದು ಮಾಡಿದರೆ ತಪ್ಪು ಅಂತ ಗೊತ್ತಾಗಿದೆ, ತಮ್ಮ ಶಿಷ್ಯರನ್ನ ಬೈಬೇಕಾಗಿತ್ತು. ಯಾಕೆ ಇಂಥ ಕೆಲಸ ಮಾಡಿದ್ದೀರಾ ಅಂತೇಳಿ ಚೆನ್ನಾಗಿ ಬೈಬೇಕಾಗಿ ತರಟೆ ತಗೋಬೇಕಾಗಿತ್ತು. ಎರಡನೇದಾಗಿ ಇವರಿಗೆ ಇವ್ರ ಕಾಲಿಗೆ ಅವ್ರು ಬಿದ್ದಾಗ ಅವ್ರ ಕಾಲಿಗೆ ಇವ್ರಿಗೆ ಬಿಡಬೇಕಾಗಿತ್ತು. ಒಂದು ಇಲ್ಲ ತಪ್ಪಾಯಿತು, ಶಿಷ್ಯರು ಗೊತ್ತಾಗದೆ ಮಾಡಿಬಿಟ್ಟು ದಯವಿಟ್ಟು ನಮ್ಗೆ ಕ್ಷಮಿಸಬೇಕು, ಶಿಷ್ಯರ ಪರವಾಗಿ ನಾನು ಕ್ಷಮಾಪಣೆ ಕೇಳ್ಕೊತೀನಿ ಅಂತಾದರೂ ಹೇಳಬೇಕಾಗಿತ್ತು. ಏನೂ ಹೇಳ್ದಂಗೆ ಕಾಣಿಸ್ಲಿಲ್ಲ. ಸರಿ ಆಯಿತು ಅಂಥೇಳಿ ಇವ್ರಿಗೆ ಕ್ಷಮಿಸ್ಬೇಕು ಅಂದರೆ ಆಯಿತು ಅಂಥೇಳಿ ಹೊರಟಿರ್ಬೇಕು, ಹೀಗೆ ಹೊರಟ್ಬಿಟ್ರು. ಇದೆಲ್ಲ ತುಂಬ ಅವರಿಗೆ ಮನಸ್ಸಿಗೆ ಬೇಸರ ಉಂಟಾಯಿತು ದೇಶಿಕರಿಗೆ. ಅಯ್ಯೋ ಹೀಗೆ ಆಗ್ತಾ ಇದೆಯಲ್ಲ ಅಂತ. ಅಲ್ಲಿಗೆ ನಿಲ್ಲಿಲ್ಲ, ಇದು ದೊಡ್ಡ ಮಟ್ಟದ ಕಿರುಕುಳ, ಇದು ಅವಮಾನಕರವಾದ ಒಂದು ಕೆಲಸ ಆಯಿತು. ಅದಾದ ಮೇಲೆ ಸಣ್ಣ ಸಣ್ಣ ಕಿರುಕುಳ ತುಂಬ ಆಗ್ತಾನೇ ಇತ್ತಂತೆ. ಪ್ರತಿನಿತ್ಯ ಅಥವಾ ಒಂದು ದಿನ ಬಿಟ್ಟು ದಿನ ಹೀಗೆಲ್ಲ ಆಗ್ತಾ ಇದ್ದಿದ್ದು ಇವರಿಗೆ ಒಂಥರ ಮನಸ್ಸಿಗೆ ಬೇಸರ ಉಂಟಾಗ್ತಾ ಇತ್ತು ಮತ್ತು ಮನಸ್ಸಿನ ನೆಮ್ಮದಿ ಹೋಗ್ತಾ ಇತ್ತು. ಅದನ್ನು ನೋಡಿಕೊಂಡು ಇಲ್ಲ ನಾನು ಇಲ್ಲೇ ಮುಂದುವರಿಸಿದ್ರೆ, ಶ್ರೀರಂಗದಲ್ಲೇ ಮುಂದುವರಿಸಿದ್ರೆ ಇನ್ನು ಈ ಶ್ರೀ ವೈಷ್ಣವ ಭಕ್ತರಿಗೆಲ್ಲ ತೊಂದರೆ ಆಗುತ್ತೆ, ಅನವಶ್ಯಕವಾಗಿ ಅವರ ಇದು ತೊಂದರೆ ಆಗುತ್ತೆ. ಅದರಿಂದ ಆದಷ್ಟು ಬೇಗ ಈ ಜಾಗ ಬಿಟ್ಟು ಹೊರಗಡೆ ಹೋಗೋಣ ಅನ್ನೋ ಒಂದು ಮನಸ್ಸು ಅವ್ರಿಗೆ ಉಂಟಾಗೋಯ್ತು. ನ್ಯಾಯವಾಗೂ ಇದೆ, ಯಾಕೆಂದರೆ ಈ ಥರ ಕಿರುಕುಳ ಆಗ್ತಾ ಇದ್ದರೆ ಇವ್ರ ಮನಸ್ಸಿಗೂ ನೆಮ್ಮದಿ ಹೋಗುತ್ತೆ. ಅವ್ರಿಗೂ ಕೂಡ ಈ ಇಂಥ ಒಂದು ಮಹಾತ್ಮರ ಮೇಲೆ ಒಂದು ಅಸೂಯೆ ಅನ್ನೋದು ಬೆಳೀತಾನೇ ಇರುತ್ತೆ. ಅದು ಅವ್ರಿಗೂ ಅಶ್ರೇಯಸ್ಕರ. ಆ ದೃಷ್ಟಿಯಿಂದ ಎರಡು ದೃಷ್ಟಿಯಿಂದಲೂ ಶ್ರೀ ವೈಷ್ಣವ ಕುಟುಂಬ, ಇವರು ಕುಟುಂಬವಾಗಿಯೇ ನೋಡ್ತಾ ಇದ್ದೆ ಎಲ್ಲರನ್ನು. ಯಾವ ದೃಷ್ಟಿಯಿಂದಲೂ ಹಾಳಾಗಬಾರ್ದು, ಈ ಕುಟುಂಬ ಚೆನ್ನಾಗಿರಬೇಕು ಅಂಥೇಳಿ ಅದಕ್ಕೆ ಸೊಲ್ಯೂಷನ್ ಏನಪ್ಪ ಅಂತ ಹೇಳಿದ್ರೆ ತಾವೇ ಇಲ್ಲಿ ಮುಂದುವರಿಸಬಾರ್ದು, ಬೇರೆ ಕಡೆ ಹೋಗಬೇಕು ಅನ್ನೋ ಒಂದು ತೀರ್ಮಾನ ಮಾಡಿದ್ರು. ಹಿಂದೆ ಇವರಿಗೆ ಈ ಥರ ಆದಾಗಲೂ, ಕಾಂಚೀಪುರದಲ್ಲಿ ಆದಾಗಲೂ ಅವರು ತಿರುವೇಂದ್ರಪುರಕ್ಕೆ ಹೋದರು. ಆಮೇಲೆ ಬಲವಂತವಾಗಿ ಅವರೇ ಕರೆಸ್ಕೊಂಡ್ರು ಇಲ್ಲಿ. ಮತ್ತೆ ಕಾಂಚೀಪುರದ ಪ್ರಾಬ್ಲಮ್ ಆದಾಗ ಶ್ರೀರಂಗಕ್ಕೆ ಬಂದರು. ಶ್ರೀರಂಗದಲ್ಲಿ ಇರೋರು ಕರೆದ್ರು, ಅದಕ್ಕೋಸ್ಕರ ಇವರು ಹೋದರು. ಅಷ್ಟರೊಳಗೆ ಅಲ್ಲಿ ಸಾಕಷ್ಟು ತೊಂದರೆಗಳು ಆಗ್ತಾ ಇತ್ತು, ಕಿರುಕುಳಗಳು ಆಗ್ತಾ ಇತ್ತು. ಸರಿ, ಶ್ರೀರಂಗದಲ್ಲೂ ಪ್ರಾಬ್ಲಮ್ ಆಯಿತು ಅಂತ ಹೇಳಿದಾಗ ಅಲ್ಲಿಂದ ಎಲ್ಲಿ ಹೋಗೋದು ಅಂತ ನೋಡಿದ್ರು. ಸತ್ಯಮಂಗಲಂ ಅಂತ ಒಂದು ಊರಿದೆ, ಅಲ್ಲಿ ಹೋಗಬೇಕು ಅಂತ ತೀರ್ಮಾನ ಮಾಡಿ ಅಲ್ಲಿ ಹೊರಡ್ತಾರೆ. ಅಲ್ಲಿ ಹೋಗುವಾಗ ದಾರಿಯಲ್ಲಿ ತಿರುನಾರಾಯಣಪುರ ಸಿಕ್ಕತ್ತೆ. ತಿರುನಾರಾಯಣಪುರ ಸಿಕ್ಕ ತಕ್ಷಣ ತುಂಬ ಸಂತೋಷ ಆಗ್ಬಿಡುತ್ತೆ. ಯಾಕೆಂದರೆ ಅವ್ರಿಗೆ ಗೊತ್ತು ಭಗವದ್ ರಾಮಾನುಜರು ಅಲ್ಲಿ ಬಂದು ಮಂಗಳಾಶಾಸನ ಮಾಡಿದ್ದಾರೆ. ಅವರು 12-14 ವರ್ಷಗಳ ಕಾಲ ಅಲ್ಲಿದ್ದರು, ವಾಸವಾಗಿದ್ದರು ಅನ್ನೋದೆಲ್ಲ ಗೊತ್ತು. ಅವ್ರು ಮಾಡಿದ್ದ ವ್ಯವಹಾರ ವಿಷಯಗಳೆಲ್ಲ ಇವ್ರಿಗೆ ಗೊತ್ತಿದ್ದ ಅಲ್ಲಿ ಹೋಗಿ ಮತ್ತೆ ತಿರುನಾರಾಯಣ ಸೇವಿಸಬೇಕು ಅಂಥೇಳಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಸೇವಿಸಿ ಅಲ್ಲಿ ಜನಗಳು ನೋಡಿದಾಗ ಇವರು ಹೋದ ಕೂಡಲೇ ಅವರಿಗೆಲ್ಲ ತುಂಬ ಸಂತೋಷ ಆಗ್ಬಿಡುತ್ತೆ. ಯಾಕೆಂದರೆ ಇವ್ರ ಬಗ್ಗೆ ಎಲ್ಲ ಕೇಳಿದ್ರು ಅಲ್ಲಿರೋ ಶ್ರೀ ವೈಷ್ಣವರೆಲ್ಲ. ಸಂತೋಷ ಆಗಿ ರಾಮಾನುಜರಿಗೆ ಯಾವ ತರಹ ಸ್ವಾಗತವನ್ನು ಕೊಟ್ಟರೋ ಅದೇ ತರಹ ಒಂದು ವಿಜೃಂಭಣೆಯಿಂದ ಸ್ವಾಗತವನ್ನು ಅವ್ರಿಗೆ ಕೊಟ್ಟು ಬರಮಾಡಿಕೊಂಡು ಇವ್ರನ್ನ ನೋಡ್ಕೋತಾ ಇದ್ದರು. ಕೆಲವು ಕಾಲ ಅಲ್ಲೇ ತಂಗಿದ್ರು, ಅಲ್ಲಿ ತಿರುನಾರಾಯಣಪುರದಲ್ಲಿ ತಂಗಿದ್ರು ಅವರು ಅನ್ನೋದು ಗೊತ್ತಾಗತ್ತೆ. ಅಲ್ಲಿ ಕಾಲಕ್ಷೇಪಗಳನ್ನು ಇರೋ ಅಷ್ಟು ಕಾಲ ಕಾಲಕ್ಷೇಪವನ್ನು ಮಾಡ್ತಾಯಿದ್ರು. ಆಮೇಲೆ ಶಿಷ್ಯರುಗಳೆಲ್ಲ ಸೇರ್ತಾ ಇದ್ದರು, ಅವ್ರಿಗೆಲ್ಲ ಉಪದೇಶ ಮಾಡ್ತಾಯಿದ್ರು. ಹಾಗೆಲ್ಲ ಆದಮೇಲೆ ಒಂದು ಸ್ವಲ್ಪ ದಿವಸ ಆದಮೇಲೆ ಇನ್ನು ಹೊರಟು ಬರ್ತೀರಿ ಅಂತ ಹೇಳಿ ಹೊರಡೋ ಸಮಯದಲ್ಲಿ ಹೊಯ್ಸಳ ರಾಜ ಒಬ್ಬ, ಹಿಂದೆ ರಾಮಾನುಜರ ಕಾಲದಲ್ಲೂ ಬಿಟ್ಟಿದೇವ ಅಂತ ಒಬ್ಬ ರಾಜ ಬಂದು ವಿಷ್ಣುವರ್ಧನ್ನಾದ. ಹಾಗೆ ಇಲ್ಲಿ ವೀರಬಳ್ಳಾಳ ಅಂತ ಒಬ್ಬ ಹೊಯ್ಸಳ ರಾಜ, ಅವನು ಬಂದು ಇವ್ರ ಹತ್ರ ಉಪದೇಶವನ್ನು ಸ್ವೀಕರಿಸಿ ಹಾಗೆ ಶಿಷ್ಯನಾಗಿ ಆದ ಅವನು ಅನ್ನೋದನ್ನು ಕೇಳ್ತೀವಿ. ಅದು ಮುಗಿಸ್ಕೊಂಡು ಸತ್ಯಮಂಗಲಕ್ಕೆ ಹೋಗ್ತಾರೆ ಇವರು. ಅದು ತುಂಬ ಶಾಂತವಾದ ವಾತಾವರಣ ಅಲ್ಲಿ ಬಹು ಹಿತಕರವಾದ ಒಂದು ಸನ್ನಿವೇಶ. ಏನಪ್ಪ ಅಂತ ಹೇಳಿದ್ರೆ, ಒಂದು ಉಪನದಿ ಹರಿಯತ್ತೆ ಅಲ್ಲಿ, ಭವಾನಿ ಅಂತ ನಾವು ಕೇಳಿದ್ದೀವಿ, ಕಾವೇರಿಯ ಒಂದು ಉಪನದಿ ಅದು. ಅದನ್ನು ಹರಿತಾ ಇದೆ. ಮತ್ತು ದೇವಾಲಯ, ಗೋಪಾಲಸ್ವಾಮಿ ದೇವಾಲಯ, ಅಲ್ಲಿ ಪ್ರಕೃತಿ ಸಂಪತ್ತು ತುಂಬ ಚೆನ್ನಾಗಿದೆ. ಅಂಥ ಒಂದು ವಾತಾವರಣ ಇದು ತಮ್ಮ ಒಂದು ಕಾರ್ಯಗಳಿಗೆ ತುಂಬ ಅನುಕೂಲವಾಗಿದೆ ಅಂಥೇಳಿ ಅಲ್ಲೇ ತಂಗಿದ್ರು. ಅವರು ಸುಮಾರು ಕಾಲ ತಂಗಿದ್ರು ಅಲ್ಲಿದ್ದಾಗ ಇವರು ಮಾಡಿದ ಪ್ರಧಾನವಾದ ಕೆಲಸ ಏನಪ್ಪ ಅಂತ ಹೇಳಿದ್ರೆ, ತಮ್ಮ ಪುತ್ರ
ಪುತ್ರ ಪ್ರದೀಪನ್ನು ಕರ್ಕೊಂಡು ಹೋಗಿದ್ರು. ಹೋದಾಗ ಪುತ್ರನಿಗೆ ಅಂದರೆ ವರದನಾಥನಿಗೆ ಪಾಠಗಳೆಲ್ಲ ಹೇಳ್ಕೊಡ್ತಾ ಇದ್ರು. ಹಿಂದೆ ಪಾಠ ಆಯಿತು ಅಂತ ಹೇಳಿದ್ರಲ್ಲ, ಅದೆಲ್ಲ ಇಲ್ಲಿ ಆಗಿದ್ದದು, ಸತ್ಯಮಂಗಲದಲ್ಲಿ ಆಗಿದ್ದು ಅಂತ ಎಲ್ಲ ಹೇಳ್ಕೊಡ್ತಾರೆ. ಚೆನ್ನಾಗಿ ತಯಾರು ಮಾಡ್ತಾರೆ ಅವನ್ನ, ಶಾಸ್ತ್ರಾರ್ಥಗಳೆಲ್ಲ ಹೇಳ್ತಾರೆ, ಸಿದ್ಧಾಂತ ರಹಸ್ಯಗಳನ್ನ ಹೇಳ್ಕೊಡ್ತಾರೆ. ಅದ್ರ ಜೊತೆಯಲ್ಲಿ ಇನ್ನೂ ಒಬ್ಬರು ಸೇರ್ಕೋತಾರೆ. ಯಾರು ಅಂತ ಹೇಳಿದ್ರೆ ಬ್ರಹ್ಮತಂತ್ರ ಸ್ವತಂತ್ರರು, ಪರಕಾಲ ಸ್ವಾಮಿ. ಇವಾಗ ಪರಕಾಲ ಮಠ ಅಂತಿದೆಯಲ್ಲ, ಪರಕಾಲ ಸ್ವಾಮಿ ಅಂತ ಅದರ ಮೂಲ ಪುರುಷರವರು, ಬ್ರಹ್ಮತಂತ್ರ ಸ್ವತಂತ್ರರು ಅಂತ ಸ್ವತಂತ್ರ ಸ್ವಾಮಿ. ಅವರು ಕೂಡ ಜೊತೆಯಲ್ಲೇ ಇರ್ತಾರೆ. ಜೊತೆಯಲ್ಲಿ ಇದ್ದು ಅವರು ಇವರ ಹತ್ರ ಪಾಠ ಕಲಿತಾರೆ. ಇವರ ಸ್ವಂತ ಪುತ್ರ ಮತ್ತು ಪರಕಾಲ ಸ್ವಾಮಿ ಇಬ್ಬರೂ ಕೂಡ ಇವರ ಹತ್ರ ಪಾಠ ಕಲಿತಾರೆ. ಅಲ್ಲಿ ಇಲ್ಲ ವಿಶೇಷಾರ್ಥಗಳೆಲ್ಲ ಕಲಿತಾರೆ. ಕಲಿತು ಕೃತಕೃತ್ಯರಾಗ್ತಾರೆ ಎಂಬುದಾಗಿ ನಾವು ಕೇಳ್ತೀವಿ. ಹೀಗಾಗ್ತಾ ಇರೋವಾಗ ಒಂದು ದಿವಸ ಏನಾಯಿತು, ಸತ್ಯಮಂಗಲದಲ್ಲೇ ಇರುವಾಗ ಕಂದಾಡೆ ಈ ಲಕ್ಷ್ಮಣಾಚಾರ್ಯರು ಅಂತ ಹೇಳಿದ್ರಲ್ಲ, ಶಿಷ್ಯರು ಕಾಲು ಎಳೆದು ಬೀದಿಗೆ ಎಳೆದ್ರಲ್ಲ, ಅವರು ಪತ್ನಿ ಸಮೇತ ಬರ್ತಾ ಇದ್ದಾರೆ. ಎಲ್ಲಿ ಶ್ರೀರಂಗದಲ್ಲಿದ್ದವರು ಇಲ್ಲಿ ಬಂದುಬಿಟ್ಟಿದ್ದಾರೆ, ಸತ್ಯಮಂಗಲಕ್ಕೆ ಬಂದುಬಿಟ್ಟಿದ್ದಾರೆ. ಅವ್ರು ನೋಡಿದಾಗೆ ಅವ್ರಿಗೆ ಆಶ್ಚರ್ಯವಾಗ್ತದೆ ದೇಶಿಕರಿಗೆ, ಏನು ಹೀಗಾಗ್ಬಿಟ್ಟಿದಾರಲ್ಲ ಅಂತ. ಒಂದು ವ್ಯಾಧಿಗ್ರಸ್ತರಾಗ್ಬಿಟ್ಟಿದ್ದಾರೆ. ವ್ಯಾಧಿಗ್ರಸ್ತರಾಗಿ ಪೂರ್ತಿ ಅವರು ಒಂದು ಥರ ಶಿಥಿಲ ಆಗಿಬಿಟ್ಟಿದ್ದಾರೆ ಅನ್ನೋ ಹಾಗೆ, ತುಂಬ ನೋಡೋಕ್ಕಾಗಲ್ಲ ಅವ್ರನ್ನ, ಹಂಗಾಗ್ಬಿಟ್ಟಿದ್ದಾರೆ. ಅವ್ರು ಬರ್ತಾ ಇರೋವಾಗಲೇ ಇವ್ರಿಗೆ ಈಗ ಆಶ್ಚರ್ಯವಾಗ್ತಿದೆ, ಹೀಗಾಗ್ಬಿಟ್ಟಿದಾರಲ್ಲ ಅಂತ. ಅವರ ಪತ್ನಿ ಬಂದು ಸೀದಾ ಬಂದು ಇವ್ರ ಕಾಲಿಗೆ ಬಿಡ್ತಾರೆ, ದೇಶಿಕರ ಕಾಲಿಗೆ ಬಿಡ್ತಾರೆ. ಬಿದ್ದುಬಿಟ್ಟು ನಮ್ಗೆ ಕಾಪಾಡಬೇಕು, ತುಂಬ ಇದಾಗೋಯ್ತು, ಅಪಚಾರ ಮಾಡಿಬಿಟ್ಟು ನಿಮ್ಮಲ್ಲಿ ನಾವು, ಗೊತ್ತಾಗದೆ ಹೀಗಾಗೋಯ್ತು, ನನಗೆ ಮಾಂಗಲಿ ಭಿಕ್ಷೆ ಕೊಡಬೇಕು ಅಂತ ಹೇಳಿ ಅಂದರೆ ಅವ್ರು ಹೋಗ್ಬಿಡ್ತಾರೆ, ಪತಿ ಹೋಗ್ಬಿಡ್ತಾರೆ ಅನ್ನೋ ಒಂದು ಇದು, ಅಷ್ಟರ ಮಟ್ಟಿಗೆ ಅವರ ಕಂಟ್ರೋಲ್ ಬರ್ತಾ ಇಲ್ಲ, ಯಾವ ಔಷಧಿಗೂ ಬಗ್ತಾ ಇಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂದ್ಬಿಟ್ಟಿದೆ. ಅಂದರೆ ಮಾಂಗಲಿ ಭಿಕ್ಷೆ ಕೊಡಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊತಾ ಇದ್ದಾಳೆ, ಅಳ್ತಾ ಇದ್ದಾಳೆ. ಆಮೇಲೆ ಸಮಾಧಾನ ಮಾಡ್ತಾರೆ ಇವರು. ಸಮಾಧಾನ ಮಾಡುವಾಗ ಅವ್ರು ಹೇಳಿದ್ದೇನೆಂದರೆ, ನನಗೆ ಗೊತ್ತಾಗಿಲ್ಲ, ಅಪಚಾರ ಮಾಡಿಬಿಟ್ಟೆ, ಶಿಷ್ಯರು ನನಗೆ ಹೇಳದೆ ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತಾರೆ. ಅದನ್ನು ಪೂರ್ತಿ ನಾವು ಒಪ್ಪಕ್ಕಾಗಲ್ಲ. ಶಿಷ್ಯರು ಹೇಳದೆ ಮಾಡಿದರೆ ಮಾಡಿದ ಮೇಲೆ ಗೊತ್ತಾಯ್ತಾರೆ, ಆವಾಗ ಶಿಷ್ಯರಲ್ಲಿ ಕಂಡಮ್ ಮಾಡಿದ್ರ, ಅದು ಹಿಂದೆ ನಾವು ಹೇಳಿದಾಗ ಅದು ಮಾಡಲಿಲ್ಲ ಅಂತ ಕಾಣುತ್ತೆ ಅವರು. ಆಗಲಿ ಅದೆಲ್ಲ ಕ್ವಶನ್ ಮಾಡಲಿಲ್ಲ ದೇಶಿಕರು. ಔದಾರ್ಯದಿಂದ ಇದೆಲ್ಲ ಬೇಡ, ಇರಲಿ ಪರವಾಗಿಲ್ಲ, ಏನು ತೊಂದರೆ ಇಲ್ಲ ಅಂಥೇಳಿ ಒಂದು ಕೆಲಸ ಮಾಡಿ, ನೀವು ಇಲ್ಲೇ ಸ್ವಲ್ಪ ಕಾಲ ಇದ್ದು ಇಲ್ಲಿ ಗೋಪಾಲಸ್ವಾಮಿ ದೇವಸ್ಥಾನ ಇದೆ, ಅಲ್ಲಿ ನಿತ್ಯವೂ ಕೂಡ ದೇವಸ್ಥಾನಕ್ಕೆ ಹೋಗ್ತಾ ಇರಿ, ಹೋಗಿ ಅಲ್ಲಿ ಪ್ರಸಾದವನ್ನು ತೆಗೆದುಕೊಳ್ಳಿ ಅಂತ ಹೇಳಿದಾಗ, ಇಲ್ಲ ಅದ್ರ ಜೊತೆಗೆ ತಮ್ಮ ಶ್ರೀಪಾದ ತೀರ್ಥವೂ ನನಗೆ ಬೇಕು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋತಾರೆ. ದೇಶಿಕರ ಶ್ರೀಪಾದ ತೀರ್ಥವನ್ನು ಅವರು ಅನುಗ್ರಹಿಸ್ತಾರೆ, ಅಂತ ತಗೋತಾರೆ. ಇಲ್ಲೇ ಇರಿ ಅಂತ ಹೇಳಿದಾಗ ಪ್ರತಿನಿತ್ಯವೂ ಕೂಡ ಶ್ರೀಪಾದ ತೀರ್ಥ ನಾವು ತಗೋಬೇಕು ಅಂಥೇಳಿ ಇಬ್ಬರೂ ಕೂಡ ದೇಶಿಕರ ಒಂದು ಶ್ರೀಪಾದ ತೀರ್ಥವನ್ನು ತೆಗೆದುಕೊಳ್ತಾರೆ. ಸುಮಾರು 1 ವರ್ಷ ಕಾಲ ಅವ್ರ ಜೊತೆಯಲ್ಲಿ ಇದ್ದರು ಅನ್ನೋದನ್ನು ರೆಕಾರ್ಡ್ ಮಾಡ್ತಾರೆ. 1 ವರ್ಷ ಕಾಲ ಇದ್ದ ಮೇಲೆ ಅವರು ಸಂಪೂರ್ಣ ಗುಣವಾಗಿಬಿಡ್ತಾರೆ ಅನ್ನೋದನ್ನು ಕೇಳ್ತೀವಿ. ಅದು ಒಂದು ಥರ ಸಂತೋಷದ ವಿಷಯ. ಹಾಗೆ ಇಂಪ್ರೂವ್ ಆಗಿಬಿಡುತ್ತೆ ಅನ್ನೋದನ್ನು ಗಮನಿಸ್ತೀವಿ. ಹೀಗಿರ್ತಾ ಇದ್ದಾಗ ಒಂದು ಸಲ ಏನು ಮಾಡ್ತಾರೆ, ಈಗ ಶ್ರೀರಂಗ ಸನ್ನಿವೇಶ ಏನಾಗಿದೆ ಅನ್ನೋದು ಒಂದು ಸಲ ನೋಡೋಣ ಪ್ಯಾರಲಲ್ ಆಗಿ. ಶ್ರೀರಂಗದಲ್ಲಿ ಏನಾಗಿದೆ, 1311ನೇ ಇಸ್ವಿ ಆವಾಗ ಮೊಹಮ್ಮದೀಯರು ಬಂದು ಅಟ್ಯಾಕ್ ಮಾಡ್ತಾರೆ. ಆ ಟೈಮಲ್ಲಿ ಡೆಲ್ಲಿ ಸುಲ್ತಾನ್ನಾಗಿದ್ದವನು ಅಲಾವುದ್ದೀನ್ ಖಿಲ್ಜಿ. ಖಿಲ್ಜಿ ಅಂದರೆ ಕಿಲ್ಜಿ ಅವನು, ಕೊಂದಾಕವನು, ಎಲ್ಲ ಸೂರ್ಯಾಡವನು ಅಂಥವನು. ಅವನೇನು ಮಾಡ್ತಾನೆ, ಒಂದು ದೃಷ್ಟಿಯಿಂದ ಅವನು ಒಂಥರ ದುಷ್ಟ, ಅದೆಲ್ಲ ಹಾಗೇನೆ ದುಷ್ಟರು. ಒಂಥರ ನಾರ್ತಲ್ಲಿ ಉತ್ತರ ಭಾರತ ಎಲ್ಲ ಒಂದು ತರಹ ಕ್ಯಾಪ್ಚರ್ ಮಾಡಿದ್ದ. ಸೌತಿಗೆ ಬರಬೇಕು, ದಕ್ಷಿಣ ಭಾರತದಲ್ಲಿರೋದೆಲ್ಲ ಕೊಳ್ಳೆ ಹೊಡಿಬೇಕು ಅನ್ನೋ ಒಂದು ಆಸೆ ಇತ್ತು. ಯಾತಕ್ಕೆ ಕೊಳ್ಳೆ ಹೊಡಿಬೇಕು ಅಂದರೆ ಅವನಿಗೆ ಗೊತ್ತಾಯಿತು, ಇಲ್ಲಿ ದಕ್ಷಿಣ ಭಾರತದಲ್ಲಿ ದೇವಾಲಯಗಳು ತುಂಬ ಇದೆ, ದೊಡ್ಡ ದೊಡ್ಡ ದೇವಾಲಯಗಳಿದೆ. ಶ್ರೀರಂಗಂ ಆಗಲಿ, ತಿರುಪತಿ ಆಗಲಿ, ಮಧುರೈ ಆಗಲಿ, ಚಿದಂಬರಂ ಆಗಲಿ, ಬೇಕಾದಷ್ಟಿದೆ. ಎಲ್ಲ ಇದು ಜ್ಯುವೆಲ್ಸ್ ಅನ್ನೋದು ಲೆಕ್ಕವೇ ಇಲ್ಲ, ಅಷ್ಟು ತುಂಬಿದೆ ಅಂತ ಇದು. ಅದರಿಂದ ಅದನ್ನೆಲ್ಲ ಕೊಳ್ಳೆ ಹೊಡಿಬೇಕು ಅನ್ನೋದು ಒಂದು ತೀರ್ಮಾನ, ಅದೊಂದು ಯೋಚನೆ ಮಾಡ್ತಾನೆ. ಎರಡನೇದಾಗಿ ಅವನ ದುಷ್ಪ್ರವೃತ್ತಿ ಏನು ಅಂತ ಹೇಳಿದ್ರೆ ಅವನ ಕಾಮುಕ. ಅವನು ಕಾಮುಕ ಅಂದ್ರೆ ಹೆಂಗೆ ಗೊತ್ತಾಗುತ್ತೆ ಅಂತ ಹಿಸ್ಟ್ರಿ ರೆಕಾರ್ಡ್ ಮಾಡುತ್ತೆ ಅದನ್ನು. ಅವನು ಚಿತ್ತೂರ ರತನ್ ಸಿಂಗ್ ಇದಾನಲ್ಲ, ಅವನ ಪತ್ನಿ ಮಹಾರಾಣಿ,
ಪದ್ಮಿನಿ ಇಂತಿದ್ದಾಳೆ. ಆ ಪದ್ಮಿನಿ ಮೇಲೆ ಒಂದು ಕಣ್ಣು ಇಟ್ಟಿದ್ದಾಳೆ. ವಾಸ್ತವ ಒಂದು ಕಣ್ಣು ಅಂತ ಹೇಳ್ಬೋದು, 2 ಕಣ್ಣು ಇಟ್ಟಿದ್ದಾನೆ. ಇಟ್ಟುಬಿಟ್ಟು ಹೆಂಗಾದ್ರೂ ಮಾಡಿ ಅವಳನ್ನ ಅಪಹರಿಸ್ಕೊಂಬರ್ಬೇಕು ಅಂತ ಪ್ರಯತ್ನ ಪಡ್ತಾನೆ. ಇನ್ನಿಲ್ಲದ ಪ್ರಯತ್ನ ಪಡ್ತಾನೆ. ಅದಕ್ಕೆ ಸಹಾಯ ಮಾಡೋವನು ಅವನ ಜನರಲ್ ಒಬ್ಬ ಮಾಲಿಕ್ ಕಫೂರ್ ಅಂತ. ಮಾಲಿಕ್ ಕಫೂರ್ ಬಗ್ಗೆ ನಾವು ಹಿಸ್ಟ್ರಿನಲ್ಲಿ ಕೇಳಿದ್ದೀವಿ. ಅವನು ತುಂಬ ಸಹಾಯ ಮಾಡ್ತಾನೆ. ಈ ಮಾಲಿಕ್ ಕಫೂರ್ ವಿಷಯ ಏನಪ್ಪ ಅಂತ ಹೇಳಿದ್ರೆ, ಈ ಪ್ರಾಸಂಗಿಕವಾಗಿ ಬರ್ತಾ ಇದನ್ನೆಲ್ಲ ಹೇಳ್ಬಿಡ್ತೀನಿ. ಮುಸ್ಲಿಂ ಬಗ್ಗೆ ಹೇಳೋದಾಗಿದ್ದರೂ ಕೂಡ ಇದಕ್ಕೆ ಸಂಬಂಧಪಡುತ್ತೆ. ಅದಕ್ಕೋಸ್ಕರ ಮಾಲಿಕ್ ಕಫೂರು ಮೊದಲು ಹಿಂದೂ ಆಗಿದ್ದ ಅನ್ನೋದು ಒಂದು ರೆಫರೆನ್ಸ್ ಇದೆ. ಹಿಂದೂ ಆಗಿದ್ದ, ಆಮೇಲೆ ಕನ್ವರ್ಟ್ ಆಗಿಬಿಟ್ಟ ಅಂತ. ಕನ್ವರ್ಟ್ ಆಗಿ ಎಷ್ಟು ದುಷ್ಟನಾಗ್ಬಿಡ್ತಾನೆ ಅಂತ ಹೇಳಿದ್ರೆ ಊಹೆ ಮಾಡೋಕ್ಕಾಗಲ್ಲ. ಅದನ್ನ ಬಗ್ಗೆ ಮುಂದೆ ಹೇಳ್ತೀವಿ. ಹಾಗೆ ಮಾಡಿ ಅವನನ್ನು ಬಿಡ್ತಾನೆ. ಈ ಪದ್ಮಿನಿಯಿಂದ ಹೇಗಾದರೂ ಮಾಡಿ ಹೇಳ್ಕೊಂಬ ಅಂತ. ಅವನು ಒಂದ್ಸಲ ಎಲ್ಲ ಪ್ರಯತ್ನಪಟ್ಟು ಇನ್ನೇನು ಆಯಿತು, ಪದ್ಮಿನಿ ಸಿಕ್ಬಿಟ್ಲು, ನಿನ್ಗೆ ಬಂದ್ಬಿಡ್ತಾಳೆ ಅಂತ ಅಂದ್ಕೊಳ್ಳೋ ಖುಷಿಯಾಗಿ ಕುಣಾಡ್ತಾನೆ ಇವನು ಕಿಲ್ಜಿ. ಆ ಟೈಮ್ ಸರಿಯಾಗಿ ಇನ್ನೊಬ್ಬ ಆಳು ಬಂದು ಹೇಳ್ತಾನೆ, ಇಲ್ಲ ಅವಳು ಹೋಗ್ಬಿಟ್ಲು ಅಂತ. ಅವಳೇನು ಮಾಡ್ತಾಳೆ, ಇವನು ಹೆಂಗಾದರೂ ಇವನು ಹಿಡ್ದಾಕ್ಬಿಡ್ತಾನೆ. ಹಿಡಿದ್ರೆ ಗೊತ್ತಲ್ಲ ಇವರೇನು ಮಾಡ್ತಾರೆ ಅಂತ. ಅದು ಅವಳು ರೂಪವತಿ, ಅವಳು ತುಂಬ ಸುಂದರ ರೂಪವತಿ. ಸೌಂದರ್ಯ ಅನ್ನೋದು ಪರಿಪೂರ್ಣವಾಗಿತ್ತು ಅವಳಿಗೆ ಅಂತ ರೆಕಾರ್ಡ್ಸ್ ಎಲ್ಲ ಹೇಳುತ್ತೆ. ಅಂತ ಅವಳು ಸಿಕ್ಕಿಬಿಟ್ರೆ ಇವ್ರೇನು ಮಾಡ್ತಾರೆ ಅಂತೆಲ್ಲ ಗೊತ್ತು. ಅದಕ್ಕೋಸ್ಕರ ಏನು ಮಾಡ್ತಾಳೆ, ಒಂಥರ ಸೆಲ್ಫ್ ಇಮ್ಮಲೇಷನ್ ಮಾಡ್ಕೊಂಡ್ಬಿಡ್ತಾಳೆ. ಹೋಗಿ ಬೆಂಕಿ ಹಚ್ಚಿ ಅದರಲ್ಲಿ ಬಿದ್ದು ಬಿಡ್ತಾಳೆ. ಹಾಗೆ ಹೋಗ್ಬಿಟ್ಲು ಅಂತ ವರದಿ ಬರುತ್ತೆ. ತುಂಬ ಬೇಸರ ಪಟ್ಕೊಂಡ್ಬಿಡ್ತಾನೆ. ಅವನಿಗೆ ತಡೆಯೋಕ್ಕಾಗಲ್ಲ ಕಿಲ್ಜಿಗೆ. ಸರಿ, ಇದು ಒಂದು ಪಾರ್ಟ್ ಆಯಿತು. ಇದಲ್ಲದೆ ಇನ್ನೊಂದು ದುಷ್ಪ್ರವೃತ್ತಿ ಏನು ಅಂತ ಹೇಳಿದ್ರೆ, ಅವನು ಹೋಮೋಸೆಕ್ಷುಯಲ್. ಅವನಿಗೆ ಹೆಂಗಸರು ಇರಲೇಬೇಕು ಅಂತೇನಿಲ್ಲ. ಹೆಂಗಸರು ಇದ್ದರೆ ಅದು ಒಳ್ಳೆಯದು, ಇಲ್ಲದೆ ಇದ್ದರೆ ಪುರುಷರ ಮೇಲೆ ಅವನ್ನೆಲ್ಲ ತೋರಿಸ್ತಾನೆ ಅಂತ ಆ ಥರ ಇತ್ತು. ಅದಕ್ಕೂ ಇವನು ಮಲಿಕ್ ಕಫೂರ್ ಹೆಲ್ಪ್ ಮಾಡ್ತಾ ಇದ್ದ ಅನ್ನೋದನ್ನು ಕೇಳ್ತೀವಿ. ಅದಿರಲಿ, ಇದೆಲ್ಲ ಒಂದು ಭಾಗ. ಎಷ್ಟು ದುಷ್ಟ ಅನ್ನೋದನ್ನು ಹೇಳೋಕ್ಕೋಸ್ಕರ ಹೇಳಿದೆ. ಅವನೇನು ಮಾಡ್ತಾನೆ, ಈ ಮಲಿಕ್ ಕಫೂರ್ನ ಕಳಿಸ್ತಾನೆ. ಹೋಗಿ ಅಲ್ಲಿರೋದೆಲ್ಲ ದೋಚ್ಕೊಂಬ ಅಂತೇಳಿ ಕಳಿಸ್ತಾನೆ. ವಿಶೇಷವಾಗಿ ಶ್ರೀರಂಗಕ್ಕೆ ಯಾಕೆ ಹೇಳ್ತಾನೆ ಅಂತ ಹೇಳಿದ್ರೆ, ಅವನಿಗೆಲ್ಲೋ ಯಾರೋ ಕವಿ ಒಂದು ಹೇಳಿದ್ದು ಸಿಕ್ಬಿಡುತ್ತೆ ಅವನಿಗೆ. ಏನಪ್ಪ ಹೇಳ್ತಾನೆ ಅಂತ ಹೇಳಿದ್ರೆ, ಇದು ಸೂರ್ಯನ ಬೆಳಕು ಆ ಪರ್ವತದ ಮೇಲೆ, ವಿಂಧ್ಯ ಪರ್ವತದ ಮೇಲೆ ಬಿದ್ದಾಗ ಏನು ಪ್ರಕಾಶವಾಗಿದೆ ಅಂದರೆ, ಆ ಪ್ರಕಾಶಕ್ಕೆ ಸರಿಯಾಗಿ ಶ್ರೀರಂಗದ ದೇವಾಲಯ ಇದೆಯಲ್ಲ, ಗೋಪುರ ವಿಮಾನ ಇದೆಯಲ್ಲ, ಆ ವಿಮಾನ ಒಂದು ಸುವರ್ಣದಿಂದ ಆಗಿರೋದು. ಅದರ ಮೇಲೆ ಬಿದ್ದಾಗ ಎಷ್ಟು ಪ್ರಕಾಶವಾಗಿರುತ್ತೆ, ಯಾವುದು ಪ್ರಕಾಶ ಜಾಸ್ತಿ ಅಂತ ಹೇಳೋಕ್ಕಾಗಲ್ಲ ಅಂತ ಕವಿ ವರ್ಣಿಸ್ತಾ ಇದ್ದಾರೆ. ಓಹೋ, ಹಾಗಾದರೆ ಶ್ರೀರಂಗವನ್ನು ಮುತ್ತಿಗೆ ಹಾಕಲೇಬೇಕು, ಹಿಡಿಲೇಬೇಕು, ಅಲ್ಲಿರೋ ದೋಚ್ಕೊಂಡು ಬರಲೇಬೇಕು ಅಂತ ತೀರ್ಮಾನ ಮಾಡ್ಬಿಡ್ತಾನೆ. ಅದಕ್ಕೋಸ್ಕರ ಕಳಿಸ್ತಾನೆ ಮಾಲಿಕ್ ಕಫೂರ್ನ. ಹೋಗು, ಅಲ್ಲೇ ಇರೋದೆಲ್ಲ ಪ್ಲಂಡರ್ ಮಾಡ್ಕೊಂಬ ಅಂಥೇಳಿ ಕಳಿಸ್ತಾನೆ. ಇವನು ಬಂದಾಗ ಅಷ್ಟು ಸುಲಭವಾಗಿ ಶ್ರೀರಂಗಕ್ಕೆ ಬಂದ್ಬಿಡೋಕ್ಕಾಗಲ್ಲ. ಏನು ಮಾಡ್ತಾರೆ, ಅಲ್ಲಿ ಮಧ್ಯೆ ಇರೋದೆಲ್ಲ ಇದು ಮಾಡಬೇಕು. ಕಾಕತೀಯರಿದ್ದಾರೆ, ಯಾದವರಿದ್ದಾರೆ, ಹೊಯ್ಸಳರಿದ್ದಾರೆ, ಒಬ್ಬೊಬ್ಬರನ್ನ ಅಟ್ಯಾಕ್ ಮಾಡ್ತಾನೆ. ಇವನು ಪವರ್ಫುಲ್. ಅಟ್ಯಾಕ್ ಮಾಡಿ ಎಲ್ಲರನ್ನೂ ಗೆದ್ದುಕೊಂಡು ಈ ಕಡೆ ಬರ್ತಾ ಇರುವಾಗ ಏನಾಗುತ್ತೆ, ಇಲ್ಲಿ ಸಿಚುಯೇಷನ್ ಹೇಗಿದೆ ಅಂತ ಹೇಳಿದ್ರೆ, ಕೆಲವು ಜಯಚಂದ್ರ ಥರ ಇರ್ತಾರೆ ಕೆಲವರು. ಅಲ್ಲಿ ಸಿಚುಯೇಷನ್ ಏನಾಗಿದೆ ಅಂದರೆ, ಈ ಪಾಂಡ್ಯ ಮಹಾರಾಜ ಒಬ್ಬ ಸೀನಿಯರ್, ಅವನು ಹೋದ ಮೇಲೆ ಅವನಿಗೆ 2 ಮಕ್ಕಳು. ಆ 2 ಮಕ್ಕಳಲ್ಲಿ ಒಬ್ಬ ಕ್ರಮವಾಗಿ ಬಂದವನು, ಜೂನಿಯರ್ ಅವನು. ಇನ್ನೊಬ್ಬ ಅಕ್ರಮವಾಗಿ, ಅಂದರೆ ಇಲ್ಲೆಜಿಟಿಮೇಟ್ ಸನ್ನು, ಅವನು ಪರಾಕ್ರಮಿ. ಅವನೇನು ಮಾಡಿ, 2 ಫೈಟ್ ಮಾಡ್ತಾರೆ. ತಂದೆ ಹೋದ ಮೇಲೆ ನನಗೆ ರಾಜ್ಯ ಬರಬೇಕು, ಪೂರ್ಣ ರಾಜ್ಯ ನನಗೆ ಬರಬೇಕು ಅಂತ. ಸಮಾಧಾನವಾಗಿ ಅರ್ಧ ಮಾಡ್ಕೊಂಡಿದ್ರೆ ಆಗಿರೋದು, ಇಲ್ಲ ನನಗೆ ಬರಬೇಕು ಅಂತ 2 ಹೊಡೆದಾಡ್ತಾ ಇರೋ ಸಂದರ್ಭದಲ್ಲಿ ಇವನು ಲೆಜಿಟಿಮೇಟ್ ಸನ್ನಿದಲ್ಲ, ಇವನು ಸ್ವಲ್ಪ ವೀಕು. ಅದರಿಂದ ಏನು ಮಾಡ್ತಾನೆ, ಅವನ ಹತ್ರ ಸೋತಾಗ್ತಾ ಇರ್ತಾನೆ. ಅದರಿಂದ ಇವನಿಗೆ ಯಾವತ್ತೂ ಸಿಗೋದೇ ಇಲ್ಲ ಅಂತ ತೀರ್ಮಾನ ಆಗೋಯ್ತು. ಅದಕ್ಕೋಸ್ಕರ ಏನು ಮಾಡೋದು, ಯಾರ ಸಹಾಯ ತಗೋಬೇಕು. ಯಾರ ಸಹಾಯ ಅಂದರೆ ಈ ಮಲಿಕ್ ಕಫೂರ್ ಬರ್ತಾ ಇದ್ದಾನೆ. ಆವಾಗ ಎಂಥ ದೇಶದ್ರೋಹಿ ಇವನು ಅಂತ ಹೇಳಿದ್ರೆ, ತನ್ನ ಸ್ವಾರ್ಥಕ್ಕೋಸ್ಕರ ಅವನನ್ನು ಆಶ್ರಯಿಸಿ ಅವನು ಕೇಳ್ತಾನೆ, ನೀನು ನನ್ನ ಸಹಾಯ ಮಾಡಬೇಕು ಅಂತ. ಅವನು ಆಗಲಿ ಅಂತಾನೆ. ಅವನು ಸೀಕ್ರೆಟ್ಸ್ ಎಲ್ಲ ತಿಳ್ಕೊಬಿಡ್ತೀವಿ, ಅಲ್ಲೆಲ್ಲಿ ಏನೇನಿದೆ ಅಂತೆಲ್ಲ ತಿಳ್ಕೊಬಿಡ್ತಾರೆ. ಇವನಿಗೆ ಸಹಾಯ ಮಾಡೋಕ್ಕೆ ಅವನೆಲ್ಲಾದರೂ ಕಾಯ್ತಾನೆ, ಅವನ ಪಾಡಿಗೆ ಅದನ್ನ ಕೆಲಸ ಮುಗಿಸ್ಕೊಂಡು ಹೋಗ್ತಾ ಇರ್ತಾನೆ ಹೊರತು ಇವನಿಗೇನು ಮಾಡಲ್ಲ. ಆ ಬುದ್ಧಿ ಇವನಿಗಿರಲ್ಲ. ಪೆದ್ದ ಅವನು ಹೋಗಿ ಆಶ್ರಯಿಸ್ತಾನೆ. ಇರಲಿ, ಅವನಿಗೆಲ್ಲ ಸೀಕ್ರೆಟ್ಸ್ ಎಲ್ಲ ಬಿಟ್ಕೊಟ್ಟು ಹತ್ಕಾಡ್ತಾ ಬರ್ತಾನೆ. ಅವನು ನಾರ್ದರ್ನ್ ಗೇಟ್ ಒಳಗಡೆ ಪ್ರವೇಶ ಮಾಡ್ತಾನೆ ಅಂತ ಹೇಳ್ತಾರೆ. 3 ಪ್ರಕಾರಗಳಿರುತ್ತೆ ಆಗಿನ ಕಾಲದಲ್ಲಿ ಅಷ್ಟೇ ಶ್ರೀರಂಗದಲ್ಲಿ. ಆಮೇಲೆ 7 ಪ್ರಕಾರ ಆಯಿತು ಅಂತಾರೆ. ಇದರಲ್ಲಿ ನುಗ್ಗಿದಾಗ ಅಲ್ಲಿ ಏನೂ ಇಲ್ಲ, ಎಲ್ಲ ಶ್ರೀ ವೈಷ್ಣವ ಬ್ರಾಹ್ಮಣರಿದ್ದಾರೆ, ಆರ್ಮಿ ಇಲ್ಲ, ಎಂಥದ್ದು ಇಲ್ಲ. ಏನು ಮಾಡೋದು, ಈ ಸುಲಭವಾಗಿ ಬಂದು ಎಲ್ಲ ಬಾಡ್ದೆಲ್ಲ ದೋಚ್ಕೊಂಡು ಹೋಗ್ತಾನೆ. ಎಲ್ಲವನ್ನೂ ದೋಚ್ತಾನಂತೆ, ಅಲ್ಲಿ ಏನೂ ಮಿಗಿಸಲ್ಲ ಅಂತ
ಮಾಡ್ತಾರೆ. ಯಾರು ಏನೋ ರೆಸಿಸ್ಟ್ ಮಾಡೋಕ್ಕಾಗಲ್ಲ, ಏನೂ ಇಲ್ಲ ಇವ್ರ ಕೈಯಲ್ಲಿ ಶಕ್ತಿ ಇಲ್ಲ, ಎಲ್ಲ ಪುಳಿಚಾರುಗಳು, ಏನೂ ಇಲ್ಲ. ಕೊನೆಗೆ ಅವನಿಗೆ ಏನಿರುತ್ತೆ ಅಂತ ಹೇಳಿದ್ರೆ ಇದು ಅಳಹಿಯ ಮಣವಾಳನ್ ಅಂದರೆ ಉತ್ಸವ ಮೂರ್ತಿ ಇದಲ್ಲ, ರಂಗನಾಥನ ಉತ್ಸವ ಮೂರ್ತಿ ಇದೆಯಲ್ಲ, ಶ್ರೀರಂಗದ ಉತ್ಸವ ಮೂರ್ತಿ, ಅದು ಪೂರ್ತಿ ಚಿನ್ನದಲ್ಲೇ ಆಗಿದೆ ಅಂತ ಅವನಿಗೇನೋ ವರ್ತಮಾನ ಬಂದ್ಬಿಟ್ಟಿದೆ. ಹಾಗಾಗಿ ಅದನ್ನು ಹೆಂಗಾದ್ರೂ ಮಾಡಿ ಅಲ್ಲಿ ಹೊಡಿಬೇಕು ಅಂತ ನೋಡ್ತಾನೆ. ಅವಾಗ ಕ್ಯಾಪ್ಚರ್ ಮಾಡ್ತಾನೆ, ಕ್ಯಾಪ್ಚರ್ ಮಾಡಿ ಅದನ್ನು ತೊಗೊಂಡ್ಬಿಡ್ತಾನೆ, ತೊಗೊಂಡು ಹೊರಟ್ಬಿಡ್ತಾನೆ ವಾಪಸ್ಸು. ಅವನಿಗೆ ಇನ್ನೇನು ಇಲ್ಲ, ಎಲ್ಲ ಕೊಳ್ಳೆ ಹೊಡೆಯೋದು ತೊಗೊಂಡೋಗೋದನ್ನ ಮೇಯ್ನ್ ಏಮ್ ಆಗಿತ್ತು. ಆ ಕೆಲಸ ಅವನು ಚೆನ್ನಾಗಿ ಮಾಡಿ ತೊಗೊಂಡೋಗ್ತಾ ಇದ್ದಾನೆ. ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಈ ಉತ್ಸವ ಮೂರ್ತಿಯನ್ನು ಅವನು ತೊಗೊಂಡೋಗ್ಬಿಟ್ಟಲ್ಲ, ಉತ್ಸವ ಮೂರ್ತಿ ಬಗ್ಗೆ ತುಂಬ ಭಕ್ತಿ ಇಟ್ಕೊಂಡಿದ್ದ ಒಬ್ಬ ಆಕೆ ಇದ್ಲು, ಅಲ್ಲ ಕರಂಬನೂರು ಅಂತ ಒಂದು ಊರಿದೆ ಶ್ರೀರಂಗದ ಹತ್ತಿರದಲ್ಲಿ. ಆಕೆ ಒಬ್ಬ ಸ್ತ್ರೀ, ಅವಳೇನು ಮಾಡೋದು, ತುಂಬ ಭಕ್ತಿಯಿಂದ ಪ್ರತಿನಿತ್ಯವೂ ಕೂಡ ತಾನು ಆಹಾರ ತಯಾರು ಮಾಡಿದ ಮೇಲೆ ತೊಗೊಂಬಂದು ಅಲ್ಲಿ ಅಳಹಿ ಮಣವಾಳನ್ನು ಕೊಟ್ಟು ಉತ್ಸವ ಮೂರ್ತಿಗೆ ಸಮರ್ಪಣೆ ಮಾಡಿ ನೈವೇದ್ಯ ಮಾಡಿ ಅದನ್ನು ಪ್ರಸಾದವಾಗಿಯೇ ಸ್ವೀಕರಿಸೋದು, ಇಲ್ಲದೇ ಊಟನೇ ಮಾಡಲ್ಲ ಅನ್ನೋ ಅಷ್ಟರ ಮಟ್ಟಿಗೆ ಭಕ್ತಿ ಇಟ್ಕೊಂಡಿದ್ದವಳು. ಅವಳೇನು ಮಾಡ್ತಾಳೆ, ಅಯ್ಯೋ ಇವನು ತೊಗೊಂಡೋಗ್ಬಿಟ್ಟಲ್ಲ, ಇವಾಗ ನಾನೇನು ಮಾಡಲಿ ಅಂಥೇಳಿ ಅದನ್ನು ಮತ್ತೆ ಹೇಗಾದ್ರೂ ವಾಪಸ್ ಪಡೀಲೇಬೇಕು ಅಂಥೇಳಿ ಅವಳೇನು ಮಾಡ್ತಾಳೆ, ಅವನು ಹೋದಾಗ ಅವನ ಹಿಂದೆನೇ ಹೋಗ್ತಾಳೆ ಇವಳು. ಅಂದರೆ ಆರ್ಮಿ ಹೋಗ್ತಾ ಇದೆ, ಇವಳು ಕೂಡ ಗೊತ್ತಾಗಿದೆ, ಆರ್ಮಿ ಗೊತ್ತಾಗಿದೆ, ಒಂಥರ ಕಳ್ಳತನದಿಂದ ಅವನು ಫಾಲೋ ಮಾಡ್ತಾಳೆ. ಎಲ್ಲಿವರೆಗೂ ಹೋಗ್ತಾನೆ ನೋಡೋಣ, ಎಲ್ಲಿ ಇವನು ಇಡ್ತಾರೆ ಅದನ್ನು ಅಂತ ನೋಡ್ತಾಳೆ. ನೋಡಿದ್ರೆ ಅವನು ಸೀದಾ ಡೆಲ್ಲಿವರೆಗೂ ಹೊರಟೋಗಿದ್ದಾನೆ, ಇವಳು ಡೆಲ್ಲಿಗೆ ಹೋಗ್ತಾಳೆ. ಅಲ್ಲಿ ಹೋಗಿ ನೋಡಿದ್ರೆ ಸ್ವಲ್ಪ ಲೇಟಾಗಿ ಹೋಗ್ತಾಳಲ್ಲ, ಹೋದಾಗ ಅವನು ಖಿಲ್ಜಿ ಅಲ್ಲಿರೋದು, ಅವನೇನು ಮಾಡ್ತಾನೆ, ಇದನ್ನು ಅವನ ಮಗಳೊಬ್ಬಳಿದ್ದಾಳೆ, ಹಿಂದೆ ಆಯ್ತಲ್ಲ ಡೆಲ್ಲಿ ಸುಲ್ತಾನ್ ಮಗಳು, ತುಂಬ ಪ್ರೀತಿಯಿಂದ ಚೆಲುವನಾರಾಯಣನ ಇಟ್ಕೊಂಡಿರ್ತಾಳೆ, ಮೇಲ್ಕೋಟೆ ಉತ್ಸವ ಮೂರ್ತಿಯನ್ನು ಇಟ್ಕೊಂಡಿರ್ತಾಳೆ ಅಂತ ಕೇಳ್ತೀವಲ್ಲ, ಹಾಗೇನೆ ಇವಳು ಕೂಡ ಅದೇನೋ ಮುಸ್ಲಿಮರ ಒಂದು ಹೆಂಗಸರಿಗೆ, ಹೆಣ್ಮಕ್ಳಿಗೆ ಪಾಪ ತುಂಬ ಒಂದು ಪ್ರೀತಿ ಇರುತ್ತೆ, ಭಕ್ತಿ ಇರುತ್ತೆ, ಎಲ್ಲ ಕನ್ನಡ ಆಗಿರಬಹುದು ಇರುತ್ತೆ. ಹಾಗೆ ಅವಳು ಕೂಡ ತುಂಬ ಪ್ರೀತಿಯಿಂದ ಆ ಮೂರ್ತಿಯನ್ನು ಇಟ್ಕೊಂಡು ಯಾವಾಗಲೂ ನನ್ನ ಜೊತೆಯಲ್ಲೇ ಇಟ್ಕೊಂಡಿರೋ ಹಾಗೆ ಇರ್ತಾಳಂತೆ. ಇವಳೇನು ಮಾಡ್ತಾಳೆ, ಅದು ನೋಡ್ಕೊಂಡು ಒಂದು ತರಹ ಸೇಫ್ ಆಗಿದೆ, ಅವಳು ಯಾರಿಗೂ ಬಿಟ್ಕೊಡಲ್ಲ, ಅಲ್ಲೇ ಇರುತ್ತೆ ಅಂತ ತಿಳ್ಕೊಂಡು ವಾಪಸ್ ಬಂದುಬಿಡ್ತಾಳೆ. ವಾಪಸ್ ಬಂದು ಅಲ್ಲಿರೋ ಸ್ಥಳೀಯರಿರ್ತಾರಲ್ಲ, ಆ ಸ್ಥಳೀಯರಲ್ಲಿ ಪ್ರಧಾನವಾಗಿರೋರು ಕೊಡವರು ಅಂತ ಒಂದು ಕಮ್ಯುನಿಟಿ, ಅವರು ವಾರಿಯರ್ ಕ್ಲಾಸ್, ಇಲ್ಲಿ ಕೂರ್ಗ್ ಅಂತ ಹೇಳ್ತೀವಲ್ಲ, ಅವರು ಎಲ್ಲ ಕೊಡವ ವಂಶ ಅವರದೆಲ್ಲ, ಅವರು ವಾರಿಯರ್ ಕ್ಲಾಸು, ಯುದ್ಧ ಇಲ್ಲದೆ ಇದ್ದಾಗ ವ್ಯವಸಾಯ ಮಾಡ್ಕೊಂಡು ಬದುಕೋರು ಅಂತ, ಅದು ಕೊಡವ ಕಮ್ಯುನಿಟಿ. ಅವ್ರಿಗೆ ಬಂದು ತಿಳಿಸ್ತಾಳೆ, ಹೀಗಿದೆ ಅಲ್ಲಿ ಡೆಲ್ಲಿಯಲ್ಲಿ ಅವನು ಇಟ್ಕೊಂಡಿದ್ದಾನೆ, ಅವನ ಮಗಳು ಇಟ್ಕೊಂಡಿದ್ದಾಳೆ, ಹೇಗಾದ್ರೂ ವಾಪಸ್ ತೊಗೋಬೇಕು. ಇವ್ರೇನು ಮಾಡ್ತಾರೆ, ಡಿಸೈಡ್ ಮಾಡ್ತಾರೆ, ಆಯಿತು ನಾವು ಹೋಗ್ತೀವಿ ಅಲ್ಲಿ ಅಂತೇಳಿ 3 ಜನ ಹೋಗ್ತಾರಂತೆ. 3 ಜನ ಯಾರ್ಯಾರು ಅಂತ ಹೇಳಿದ್ರೆ, ಒಬ್ಬ ಸೀನಿಯರು, ಅವನ ಮೈದನ ಒಬ್ಬ, ಆಮೇಲೆ ಅವನ ಸೋದರಳಿಯ, ಇವರು 3 ಜನ. ಸೋದರಳಿಯ ಚಿಕ್ಕವನಾಗ್ತಾರೆ, ಇವರಿಬ್ಬರು ಒಂದು ಸಮವಯಸ್ಕರು ಹೆಚ್ಚು ಕಮ್ಮಿ. ಇವಾಗ 3 ಜನ ಹೋಗ್ತಾರೆ. ಹೋಗ್ಬಿಟ್ಟು ಇಲ್ಲಿಂದ ಡೆಲ್ಲಿಗೆ ಹೋಗ್ತಾರೆ, ಶ್ರೀರಂಗದಿಂದ ಹೋಗ್ಬಿಟ್ಟು ಅವನ ತುಂಬ ಇದು ಮಾಡಿ ರಾಜನ ಹತ್ರ ಹೋಗ್ತಾರೆ, ಖಿಲ್ಜಿ ಹತ್ರ ಹೋಗ್ತಾರೆ. ಹೋಗ್ಬಿಟ್ಟು ಸುಲ್ತಾನು ಅವನನ್ನು ತುಂಬ ಸಂತೋಷಪಡಿಸ್ತಾರೆ. ಇವರಿಗೆ ಡ್ಯಾನ್ಸ್ ಎಲ್ಲ ಗೊತ್ತಿರುತ್ತೆ, ಹಾಡು ಗೊತ್ತಿರುತ್ತೆ, ಎಲ್ಲ ಗೊತ್ತಿರುತ್ತೆ, ಎಲ್ಲ ಕೇಳ್ತಾನೆ, ಖುಷಿಯಾಗ್ಬಿಡ್ತಾನೆ. ಅವನು ಕೂಡ ಎಲ್ಲ ಆದಮೇಲೆ ನಿಮಗೇನು ಬೇಕು ಅಂತ ಕೇಳ್ತಾನಂತೆ. ನಿಮ್ಮ ಹತ್ರ ಒಂದು ಮೂರ್ತಿ ಇದೆಯಲ್ಲ, ಉತ್ಸವ ಮೂರ್ತಿನ ಕೇಳಿಬಿಟ್ಟು ಅದು ನಮ್ಗೆ ಬೇಕು ಅಂತ ಕೇಳ್ತಾರಂತೆ. ಅವನಿಗೇನು, ಅವನ ಇರೋ ಆಭರಣಗಳನ್ನ ತೊಗೊಂಡ್ಬಿಟ್ಟ, ಇನ್ನೇನು ಮೂರ್ತಿ ತಾನೆ ತೊಗೊಂಡು ಹೋಗು ಅಂಥೇಳಿ ಸರಿ ಕೊಟ್ಬಿಡ್ತಾನೆ. ಅವಳ ಮಗಳು ಅಲ್ಲಿರಲ್ಲ, ಅದರಿಂದ ಸಿಕ್ಬಿಡ್ತು, ತೊಗೊಂಡ್ಬಿಟ್ಟವ್ರು. ತೊಗೊಂಡ ತಕ್ಷಣ ಅವರು ಬೇಗ ಬಂದುಬಿಡ್ತಾರೆ, ಅಲ್ಲಿಂದ ಬರಬೇಕು ಅಂತ ಬರ್ತಾರೆ. ಬರುವಾಗ ಮತ್ತೆ ಶ್ರೀರಂಗಕ್ಕೆ ಹೋದರೆ ಪ್ರಾಬ್ಲಮ್ ಆಗತ್ತೆ ಅನ್ನೋದು ಗೊತ್ತಿರುತ್ತೆ ಅವ್ರಿಗೆ. ಅದಕ್ಕೋಸ್ಕರ ಏನು ಮಾಡ್ತಾರೆ, ದಾರಿ ತಪ್ಪಿಸ್ಕೊಂಡು ಬೇಕು ಅಂತಲೇ ಬೇರೆ ರೂಟಲ್ಲಿ ಬಂದು ಸೀದಾ ಎಲ್ಲಿ ಹೋಗ್ತಾರೆ ಅಂದರೆ, ಈ ತಿರುಪತಿ ಬೆಟ್ಟದ ತಪ್ಪಲಿದೆಯಲ್ಲ, ಅಲ್ಲಿ ಡೆನ್ಸ್ ಫಾರೆಸ್ಟ್, ದಟ್ಟವಾದ ಕಾಡು, ಆ ಕಾಡು ಒಳಗಡೆ ಪ್ರವೇಶ ಮಾಡಿ ಅಲ್ಲೊಂದು ಗುಹೆ ಇರುತ್ತೆ, ಗುಹೆ ಒಳಗೆ ಆ ಮೂರ್ತಿಯನ್ನು, ಉತ್ಸವ ಮೂರ್ತಿಯನ್ನು ಇಟ್ಬಿಡ್ತಾರೆ, ಅಳಹಿ ಮಣವಾಳನ್ನು ಇಟ್ಬಿಡ್ತಾರೆ. ಇಟ್ಬಿಟ್ಟು ಭದ್ರವಾಗಿ ಅವರು ಇಡ್ತಾರೆ. ಇಟ್ಟಿದ್ದಷ್ಟೇ ಅಲ್ಲ, 3 ಜನರು ಕೂಡ ಅಲ್ಲೇ ವಾಸ ಮಾಡ್ತಾರೆ. ವಾಸ ಮಾಡಿ ಪ್ರತಿನಿತ್ಯವೂ ಕೂಡ ಅದು ಪೂಜೆಯನ್ನು ಮಾಡ್ತಾರಂತೆ, ಅಲ್ಲಿ ಮಾಡ್ತಾ ಇದ್ರು ಅಂತ, ಅನೇಕ ಕಾಲ ಅದನ್ನು ಪೂಜೆ ಮಾಡ್ತಾ ಇದ್ರು ಅಂತ ಹೇಳ್ತಾರೆ. ಅಷ್ಟು ಮಾಡಿ ಇದಾಯಿತು. ಇಲ್ಲಿರೋ ಶ್ರೀರಂಗದಲ್ಲಿರೋರಿಗೆ ಯಾರು ಆನ್ ಮಾಡಿರ್ತಾರೆ. ಹಾಂ
ಆಶಾ ಅವರು ಮ್ಯೂಟ್ ಮಾಡ್ಬೇಕು, ಸ್ವಲ್ಪ ಶಬ್ದ ಆಗ್ತಿದೆ. ಇಲ್ಲಿರೋರಿಗೆ ಏನಾಯಿತು ಅಂತ ಗೊತ್ತಿಲ್ಲ. ಇವರು ಹೋದರು ಅಷ್ಟೇ, ತೊಗೊಂಬರ್ತೀವಿ ಅಂತ ಹೋದರು, ಅದು ವಾಪಸ್ ಬರಲಿಲ್ಲ. ಇವ್ರಿಗೆ ಏನಾಯಿತೋ ಏನೋ, ಮೂರ್ತಿನೂ ವಾಪಸ್ ಬರಲ್ಲ, ಎಲ್ಲಿದೆ ಏನು ಎತ್ತ ಏನೂ ಗೊತ್ತಾಗಿಲ್ಲ. ಅವ್ರ ಪಾಡ್ಗೆ ಒಯ್ದಾರೆ. ಸರಿ ಆಯಿತು. ಇಷ್ಟಾದ ಮೇಲೆ ಏನು ಮಾಡೋದು? ಅನೇಕ ವರ್ಷಗಳು ಕಳೀತು. ಅಷ್ಟರೊಳಗೆ ಇಲ್ಲ ಇನ್ನೊಂದು, ಅಷ್ಟರೊಳಗೆ ಏನು ಮಾಡ್ತಾರೆ ಅಂದರೆ ಖಾಲಿ ಆಗುತ್ತೆ. ಇವನು ಮಲಿಕ್ ಕಫೂರ್ ಬಂದು ಹೊಡ್ಕೊಂಡು ಹೋಗ್ಬಿಟ್ಟ, ಇನ್ನೇನೂ ಇಲ್ಲ. ಹಾಗೇ ಇರೋಕ್ಕಾಗಲ್ಲ. ಇದು ಮತ್ತೆ ಉತ್ಸವ ಮೂರ್ತಿ ಒಂದು ಬರಬೇಕು. ಅದನ್ನೇನು ಮಾಡ್ತಾರೆ, ಇನ್ನೊಂದು ಉತ್ಸವ ಮೂರ್ತಿನ ತಯಾರು ಮಾಡ್ತಾರೆ, ಮಾಡಿಬಿಟ್ಟು ಅದನ್ನು ಪ್ರತಿಷ್ಠೆ ಮಾಡ್ತಾರೆ ಅಲ್ಲಿರೋರು. ಇವಾಗ ಏನಾಗಿದೆ, ಇದರ ಜೊತೆಗೆ ಅವರು ಅದನ್ನು ಹೊಡ್ಕೊಂಡು ಹೋಗೋದ ಅಂತ ಗೊತ್ತಾದಾಗ ಇಲ್ಲಿ ಅಮ್ಮನವರದ್ದು ಅಂದರೆ ರಂಗನಾಯಕಿ ತಾಯಾರದ್ದು ಒಂದು ಮೂರ್ತಿ ಇದೆ. ಆ ಮೂರ್ತಿಯನ್ನು ಬಚ್ಚಿಡ್ತಾರೆ ಇವರುಗಳು. ಯಾಕಂದರೆ ಅದನ್ನು ಹೊಡ್ಕೊಂಡು ಹೋಗ್ಬಿಟ್ರೆ ಕಷ್ಟ ಅಂತ ಹೇಳಿ ಒಂದು ಬೇಗ ಅದನ್ನು ಬಚ್ಚಿಡ್ತಾರೆ. ಹೆಂಗೆ ಬಚ್ಚಿಡ್ತಾರೆ ಅಂತ ಹೇಳಿದ್ರೆ, ಅಲ್ಲೇ ಒಂದು ಬಿಲ್ವ ಮರ ಇದೆ. ಬಿಲ್ವ ಮರದ ಕೆಳಗಡೆ ಬುಡದಲ್ಲಿ ಅದನ್ನ ಇಟ್ಬಿಟ್ಟು ಪೂರ್ತಿ ಮಣ್ಣು ಮುಚ್ಚಿಬಿಡ್ತಾರೆ. ಸರಿ, ಒಂದು ತರಹ ಅದು ಸೇಫ್ ಆಯಿತು. ಇದನ್ನು ಹೊಸದಾಗಿ ಮಾಡಿಬಿಟ್ರು. ಅಲ್ಲೂ ಕೂಡ ಇನ್ನು ಹೊಸದಾಗಿ ಮಾಡಿಬಿಟ್ರೆ ಇನ್ನೇನು ಯೋಚನೆ ಇಲ್ಲ ಅಂಥೇಳಿ ಧೈರ್ಯವಾಗಿ ಇಟ್ಬಿಡ್ತಾರಂತೆ. ಯಾವ ಧೈರ್ಯ ಬರ್ತೋ ಗೊತ್ತಿಲ್ಲ ಅವರಿಗೆ, ಇಟ್ಬಿಡ್ತಾರೆ. ಪೂಜೆಗಳೆಲ್ಲ ನಡೆಸ್ತಾ ಇರ್ತಾರೆ. ಅಷ್ಟೇ ಏನಾಯಿತು, ಇವರು ಇದು ಮಾಡ್ತಾ ಇದ್ದಾರಲ್ಲ, ಅಲ್ಲಿ ತಿರುಪತಿ ಗುಹೆಯಲ್ಲಿ 3 ಜನ ಕೊಡವರಿದ್ದಾರೆ ಅಂತ ಹೇಳಿದ್ರೆ, ತುಂಬ ಕಾಲ ಆದಮೇಲೆ ಇಬ್ಬರು ಸೀನಿಯರ್ ಕೊಡವರಿದ್ದಾರಲ್ಲ, ಅವ್ರು ಹೋಗ್ಬಿಡ್ತಾರೆ. ಪಾಪ ಇರೋವರೆಗೂ ಚೆನ್ನಾಗಿ ಕಾಪಾಡಿದ್ರು ಹೋಗ್ಬಿಡ್ತಾರೆ. ಆ ಸೋದರಳಿಯ ಚಿಕ್ಕವನಿದ್ದಲ್ಲ, ಆಗಿನ ಕಾಲದ ಚಿಕ್ಕವನು, ಅವನಿಗೆ ವಯಸ್ಸಾಗ್ಬಿಡಿ 80 ವರ್ಷ ಆಗುತ್ತೆ ಈಗ. ಅಷ್ಟು ಕಾಲ ಉರುಳ್ಬಿಟ್ಟಿದೆ. ಅಂಥ ಸಮಯದಲ್ಲಿ ಅವನೊಬ್ಬನೇ ಇದನ್ನು ನೋಡಿಕೊಂಡು ರಕ್ಷಣೆ ಮಾಡಿಕೊಂಡು ಇದು ಮಾಡ್ತಾ ಇದ್ದಾನೆ. ಅವಾಗ ಯಾರೋ ಇಬ್ಬರು ಬೇಡ್ರು ಬಂದ್ರಂತೆ. ಆ ಬೇಡ್ರು ಯಾರು ಅಂತ ನಮ್ಗೆ ಗೊತ್ತಿಲ್ಲ, ಒಟ್ಟಲ್ಲಿ ಬೇಡ್ರು ಬಂದರು. ಬಂದಾಗ ಇದನ್ನು ನೋಡಿ, ಏನಪ್ಪ ಇದು, ನೀ ಎಲ್ಲಿದೆಯಾ, ಇವು ಮೂರ್ತಿ ಇದೆಯಲ್ಲ ಅಂತೆಲ್ಲ ಕೇಳಿದ್ರಂತೆ. ಆವಾಗ ಇವನ ಕಥೆ ಎಲ್ಲ ಹೇಳ್ತಾನೆ, ಹೀಗಾಯಿತು ಅಂತೆಲ್ಲ ಹೇಳ್ತಾನೆ. ಹೇಳಿದಾಗ, ನಾನು ಹೇಗಾದರೂ ಮಾಡಿ ಶ್ರೀರಂಗಕ್ಕೆ ಕರ್ಕೊಂಡೋಗಿ ಬಿಟ್ಬಿಡ್ತೀರಾ ಅಂತ ಕೇಳ್ತಾನಂತೆ. ಆಯಿತು ಅಂಥೇಳಿ ಅವರು ಒಪ್ಕೋತಾರೆ. ಒಪ್ಕೊಂಡು ಬಾ ಅಂತ ಹೇಳಿ ಕರ್ಕೊಂಡ್ಬರ್ತಾರೆ. ಅವ್ರು ಯಾರು ಬೇಡ್ರು ಅಂತ ಗೊತ್ತಿಲ್ಲ. ಹಿಂದೆ ಬೇಡ್ರ ರೂಪದಲ್ಲಿ ಭಗವಂತ ಬರ್ತಾರೆ ಅಂತ ಹೇಳಿದ್ರೆ ಹಾಗಿರಬಹುದು. ಆ ಥರ ರೆಫರೆನ್ಸ್ ಏನೂ ಇಲ್ಲ, ಎಲ್ಲೂ ಆ ಥರ ಸಿಕ್ಕಿಲ್ಲ. ನಾವು ಊಹೆ ಮಾಡ್ಕೋತೀವಿ ಅಷ್ಟೇ. ಆ ಥರ ಕರ್ಕೊಂಡ್ಬಂದಾಗ ಇವನು ಕರ್ಕೊಂಡ್ಬಿಡ್ತಾರೆ. ಬಿಟ್ಟಾಗಿ ಇವನು ಆ ಮೂರ್ತಿಯನ್ನು ಕೊಡ್ತಾನೆ. ಇದೇ ಒರಿಜಿನಲ್ ಮೂರ್ತಿ, ಅಡುಗೆ ಮಾಡಮಾನ ಇವಳೇನೆ, ಇದನ್ನು ಪ್ರತಿಷ್ಠೆ ಮಾಡಿ ಇಂಥ ದೇವಾಲಯ ಕೊಡ್ತಾರೆ. ಅವರಿಗೆ ನಂಬಿಕೆ ಬರಲಿಲ್ಲ ಅಂತ ಹೇಳಿದ್ರೆ, ಎಷ್ಟೋ ವರ್ಷಗಳು ಕಳೆದೋಗಿದೆ, 50-60 ವರ್ಷಗಳು ಕಳೆದೋಗಿದೆ. ಅದು ಹಳೇದು ಯಾವುದೋ ಜ್ಞಾಪಕವೇ ಇಲ್ಲ ಅವರಿಗೆ. ಈ ಥರ ಮೂರ್ತಿ ಇತ್ತು, ಕೊಳ್ಳೆ ಹೊಡ್ಕೊಂಡು ಹೋದ್ರು, ಅಲ್ಲಿ ಇಟ್ಕೊಂಡಿದ್ರು, ಇವರು ತೊಗೊಂಡ್ಬಂದ್ರು, ಕೊಡೋರು ರಕ್ಷಣೆ ಮಾಡಿದ್ರು, ಇದೆಲ್ಲ ಅವ್ರಿಗೆ ವಿಷಯನೂ ಗೊತ್ತಿಲ್ಲ, ನಂಬಕ್ಕೂ ತಯಾರಿಲ್ಲ ಅವರು. ಹಿಂಗಾಗಿದೆ, ಏನು ಮಾಡೋದು ಅಂತ ಯೋಚನೆ ಮಾಡ್ತಿದ್ರು. ಸರಿ, ಇದು ಯಾವಾಗ ಒಳಗೆ ಬಂತೋ ಈ ಮೂರ್ತಿ, ಮೊದಲು ಬಿಲ್ವ ಇದು ಬುಡದಲ್ಲಿ ಬಚ್ಚಿಟ್ಟಿದ್ರ ರಂಗನಾಯಕಿ ಮೂರ್ತಿ, ಅದು ತಾನಾಗೆ ಮೇಲ್ ಬರಕ್ಕೆ ಶುರು ಆಯ್ತಂತೆ. ಸ್ವಲ್ಪ ಮೇಲ್ ಬರುತ್ತೆ. ಇವ್ರಿಗೆ ಆಶ್ಚರ್ಯ ಆಯಿತು. ಓಹೋ, ಈ ಮೂರ್ತಿ ಬಂದ ತಕ್ಷಣ ಆ ಮೂರ್ತಿ ಹೊರಗಡೆ ಬರ್ತಾ ಇದೆಯಲ್ಲ, ಹಾಗಾದ್ರೆ ಏನೋ ಸಂಬಂಧ ಇರಬೇಕು ಇದಕ್ಕೆ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು, ಸರಿ ಇದನ್ನು ವಿಚಾರ ಮಾಡಬೇಕು ಅಂತ ಹೇಳಿ ಇದು ಮಾಡ್ತಾರೆ. ಯಾರು ಮಾಡೋದು ಅಂತ ಅಲ್ಲಿ ಒಂದು ರಾಜನ್ ಕೇಳ್ತಾರೆ, ಚೋಳ ರಾಜ ಅಂತಾರೆ, ಅದು ಗೊತ್ತಿಲ್ಲ, ಆ ಕಾಲದಲ್ಲಿ ಚೋಳ ಇದನ್ನ ಇಲ್ವಾ ಗೊತ್ತಿಲ್ಲ. ಅವ್ನು ಕೇಳ್ತಾರಂತೆ. ಅವನೇನು ಮಾಡ್ತಾನೆ ಆ ಚೋಳ ರಾಜ, ಇಲ್ಲ ಒಂದು ಪರೀಕ್ಷೆಗೆ ಒಳಗಾಗಿಸ್ಬೇಕು ಇದನ್ನು, ಇಲ್ಲದೇ ಇರೋ ಆಗಲ್ಲ. ಯಾಕೆಂದರೆ ಆಲ್ರೆಡಿ ಒಂದು 2ನೇ ಮೂರ್ತಿಯಲ್ಲಿ ಪ್ರತಿಷ್ಠೆ ಮಾಡಿಬಿಟ್ಟಿದ್ದಾರೆ ಅಡುಗೆ ಮಣವಾಳ ಅಂತ. ಇವನು ಇದೇ ಒರಿಜಿನಲ್ ತಂದು ಕೊಡ್ತಾ ಇದ್ದಾನೆ. ಇದರಲ್ಲಿ ಯಾವುದು ಒರಿಜಿನಲ್ಲು ಅನ್ನೋದು ಗೊತ್ತಿಲ್ಲ. ಯಾಕೆಂದರೆ ಕಾಲ ಉರುಳು ಹೋಗಿದೆ, ಮರ್ತು ಹೋಗ್ಬಿಟ್ಟಿದೆ ಏನಾಗಿದೆ ಅಂತ. ಅದಕ್ಕೋಸ್ಕರ ಏನು ಮಾಡೋದು ಅಂಥೇಳಿ ಇದನ್ನ ಇದು ಹೇಳೋರು ಯಾರು, ಆಥೆಂಟಿಕ್ ಆಗಿ ಹೇಳೋರು ಯಾರು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಯಾರಿದ್ರು ಅವ್ರು ಹೇಳಬೇಕು. ಆಗಿನ ಕಾಲದಲ್ಲ ಈ ಸೋದರಳಿಯ ಒಬ್ಬನೇ, ಅವನಿಗೆ 80 ವರ್ಷ, ಅವನೇ ತಂದು ಕೊಡ್ತಾ ಇದ್ದಾನೆ. ಅವನ ಮಾತನ್ನು ವೆರಿಫೈ ಮಾಡೋಕ್ಕೆ ಇವ್ರು ಹೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಏನು ಮಾಡಿದ ರಾಜ, ಏನು ಮಾಡಿದಂತೆ, ಅಲ್ಲಿರೋ ವಯಸ್ಕರು ಯಾರಿದ್ದಾರೋ, ತುಂಬ ವಯಸ್ಸಾಗಿದ್ರು, 80-80+ ಸೂಪರ್ ಸೀನಿಯರ್ಸ್ ಯಾರಿದ್ದಾರೋ ಅವ್ರನ್ನೆಲ್ಲ ಕರ್ಕೊಂಡ್ಬನ್ನಿ ಅಂತ ಹೇಳ್ತಾರಂತೆ. ಎಲ್ಲರೂ ಬಂದ ಮೇಲೆ ನಿಲ್ಲಿಸ್ತಾರೆ. ಅವ್ರಿಗೆ ಗೊತ್ತಿರೋ ಚಾನ್ಸ್ ಇದೆ ಅಂತ, ಒಂದು ಟ್ರೈ ಮಾಡೋಣ ಅಂತ ಹೇಳಿ ಹೇಳ್ತಾನೆ. ಅಲ್ಲಿ ಒಬ್ಬ ಅಗಸ ಒಬ್ಬ ಇರ್ತಾನೆ, 93 ವರ್ಷದ ಅಗಸ ಒಬ್ಬ, ಅವನು ಬದುಕಿದ್ದಾನೆ, ಅವನು ಇರ್ತಾರಂತೆ. ಅವನು ನಾನು ಹೇಳಬಲ್ಲೆ ಅಂತ ಹೇಳ್ತಾರಂತೆ. ಹೇಗೆ ಹೇಳಬಲ್ಲೆ ಅಂತ ಹೇಳಿದ್ರೆ, ನಾನು ಹೇಳಿದ ಕೆಲಸ ಮಾಡಿ ನೀವು, ಆಮೇಲೆ ನಾನು ಹೇಳ್ತೇನೆ ಅಂತ ಹೇಳ್ತಾನೆ. ಏನಪ್ಪ ಅಂತ ಹೇಳಿದ್ರೆ, 2 ಮೂರ್ತಿಗಳಿಗೂ ಅಭಿಷೇಕ ಮಾಡಿ ನೀವು, ಉತ್ಸವ ಮೂರ್ತಿಗಳು ಅಭಿಷೇಕ ಮಾಡಿದಾಗ ಒಂದು ಬಟ್ಟೆ ಹಾಕಿ ಅದು ವಸ್ತ್ರ ಉಡಿಸ್ತಾರಲ್ಲ, ವಸ್ತ್ರ ಉಡಿಸಿ ಇದು ಅಭಿಷೇಕ ಮಾಡ್ತಾರೆ.
ಅಭಿಷೇಕ ಮಾಡಿದ ಮೇಲೆ ಆ ಬಟ್ಟೆಯನ್ನು ವಸ್ತ್ರವನ್ನು ತಂದುಕೊಡಿ ನನಗೆ ಅಂಥೇಳಿ ಹೇಳ್ತಾರೆ. ತಂದು ಕೊಟ್ಟಾಗ ಅವನು ಅಭಿಷೇಕ ಮಾಡಿ ತಂದ ವಸ್ತ್ರವನ್ನು ಹೀಗೆ ಹಿಂಡ್ತಾನಂತೆ. ಹಿಂಡ್ಬಿಟ್ಟು ಆ ನೀರು ಬರುತ್ತಲ್ಲ, ತೀರ್ಥ ಬರುತ್ತಲ್ಲ, ಆ ತೀರ್ಥವನ್ನು ಪ್ರಾಶನ ಮಾಡ್ತಾನೆ. ಪ್ರಾಶನ ಮಾಡಿದ ಕೂಡಲೇ ಅವನಿಗೆ ನಮ್ಮ ಪೆರಬಾಳ್ ಅಂತ ಕುಣಿದಾಡ್ತಾನಂತೆ. ಹೌದು, ನಮ್ಮ ದೇವರು ಅಂತ ಕುಣಿದಾಡ್ತಾನಂತೆ. ಅವನು ಗೊತ್ತಾಗೋಯ್ತು. ಅವಾಗ ಎಲ್ರಿಗೂ ಆಶ್ಚರ್ಯ ಆಯಿತು, ಹಿಂಗೆ ನೀನು ಹೇಳ್ತೀಯ ನೀನು ಅಂತ. ಇಲ್ಲ, ನಾನು ಚಿಕ್ಕವನಾಗಿದ್ದಾಗ ನಮ್ಮ ತಂದೆನೇ ಈ ಕೆಲಸ ಮಾಡ್ತಿದ್ರು. ಏನಂತ ಹೇಳಿದ್ರೆ ಬಟ್ಟೆ ಒಗೆಯೋದು, ಅಗಸ ಅವನು ಬಟ್ಟೆ ಒಗೆಯೋ ಕೆಲಸ ಮಾಡ್ತಾ ಇದ್ದೆ ನಾನು. ಆವಾಗ ಅಭಿಷೇಕ ಆದಮೇಲೆ ನಮ್ಮನ್ನ ತಂದು ಕೊಡೋರು, ಅವರಿಗೊಂದು ಅಭ್ಯಾಸ ಇತ್ತು, ಅದನ್ನು ಹಿಂಡಿಬಿಟ್ಟು ಅದನ್ನು ರುಚಿ ನೋಡೋ ಅಭ್ಯಾಸ ಇತ್ತು ನನಗೆ. ಆ ರುಚಿ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಈಗ ನೀವು ಕೊಟ್ರಲ್ಲ ಇವರು, ಏನೋ ತಿರುಪತಿಯಿಂದ ತೊಗೊಂಬಂದು ಕೊಟ್ರಲ್ಲ ಇವರು, ಆ ಒಂದು ಮೂರ್ತಿಗೆ ಅಭಿಷೇಕ ಮಾಡಿ ತೀರ್ಥ ಅದೇ ವಾಸನೆ ಬರ್ತಾ ಇದೆ, ಅದೇ ಟೇಸ್ಟ್ ನನಗೆ ಬರ್ತಾ ಇದೆ, ಇದೇ ಒರಿಜಿನಲ್ಲು ಅಂತ ಒಂದು ಸರ್ಟಿಫಿಕೇಟ್ ಮಾಡಿದಂತೆ. ಆ ಸರ್ಟಿಫಿಕೇಟನ್ನು ಇವರು ತಗೊಂಡು ಇದೇ ಒರಿಜಿನಲ್ ಮೂರ್ತಿ ಅಂತ ಹೇಳಿ ಅದನ್ನು ಪ್ರತಿಷ್ಠೆ ಮಾಡಿದ್ರು ಅಂಥೇಳಿ ಕೇಳ್ತೀವಿ. ತುಂಬ ಸ್ವಾರಸ್ಯವಾದ ಕಥೆ ಇದು. ಕಥೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಬರಬಹುದು ಇದನ್ನೆಲ್ಲ ಹೇಳುವಾಗ. ಅದು ತುಂಬ ಆಥೆಂಟಿಕ್ ಅಂತ ಹೇಳಿದ್ರೆ ಕೋವಿಲ್ ಒಳಗೆ ಅಂತ ಒಂದಿದೆ. ಕೋವಿಲ್ ಒಳಗೆ ಅಂತ ಹೇಳಿದ್ರೆ ಶ್ರೀರಂಗದ ತುಂಬ ವಿಶೇಷ. ಒಳಗೆ ಅಂತ ಹೇಳಿದ್ರೆ ಒಂದು ಡಾಕ್ಯುಮೆಂಟು, ಒಂದು ರಿಜಿಸ್ಟ್ರಿ ಅಂತ ಹೇಳ್ತೀವಲ್ಲ ಅದು. ಆ ಡಾಕ್ಯುಮೆಂಟಲ್ಲಿ ಸಾಮಾನ್ಯವಾಗಿ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಒಂದು ಅಡ್ಮಿನಿಸ್ಟ್ರೇಷನ್ ವಿಷಯ ಆಗಲಿ, ಹಿಸ್ಟ್ರಿ ವಿಷಯ ಆಗಲಿ, ಅದು ಸಂಪ್ರದಾಯದ ವಿಷಯ ಆಗಲಿ, ಅಥವಾ ಒಂದು ಉತ್ಸವಗಳ ಹೆಂಗೆ ನಡೆಯುತ್ತೆ ಅಂತಾಗಲಿ, ಇದೆಲ್ಲ ಡಾಕ್ಯುಮೆಂಟ್ ಮಾಡಿಟ್ಟಿರ್ತಾರೆ. ಅದು ತುಂಬ ಆಥೆಂಟಿಕ್ ಅಂತ. ಕಾಲಕ್ಕೆ ಮಾಡೋದ್ರಿಂದ ತುಂಬ ಡೈರೆಕ್ಟ್ ಇನ್ಫಾರ್ಮೇಷನ್ ಅಲ್ಲಿ ಸಿಕ್ಕತ್ತೆ ಅಂತ. ಅದರಲ್ಲಿ ಬಂದಂಥ ವಿಷಯಗಳನ್ನು ಮಾತ್ರ ಇಲ್ಲಿ ತೆಗೆದು ಹೇಳ್ತಾ ಇದ್ದೀನಿ. ಇನ್ನು ಬಾಕಿ ಖಿಲ್ಜಿಗೆ ಸಂಬಂಧಪಟ್ಟಿದ್ದೆಲ್ಲ ಹಿಸ್ಟ್ರಿ, ಅದು ಪ್ರಸಿದ್ಧವಾದದ್ದು. ಅದರಿಂದ ಅದನ್ನು ಕೂಡ ಸೇರಿಸ್ಕೊಂಡು ಹೇಳಿದ್ದೀನಿ. ಇನ್ನೂ ಕೆಲವು ವಿಷಯಗಳಿದೆ, ಅದನ್ನು ಈಗ ಸಮಯ ಆಗಿರೋದ್ರಿಂದ ಮುಂದಿನ ಪಾಠದಲ್ಲಿ ಹೇಳೋಣ. ಇದು ಒಂದಾಗಿದೆ. ಇನ್ನೊಂದು ಇಲ್ಲಿಗೆ ನಿಲ್ಲಿಲ್ಲ, ನಾನು ಜಂಪ್ ಮಾಡಿಬಿಟ್ಟಿದ್ದೆ. 60 ವರ್ಷ ಜಂಪ್ ಮಾಡಿ ಮುಂದೆ ಏನಾಯಿತು ಅಂತ ಹೇಳಿದ್ದೀನಿ ಈ ಕತೆ ಮುಗಿಸೋಕ್ಕೋಸ್ಕರ. ಆದರೆ ಇದು 1311 ಇದಾಗಿದ್ದು. ಇವನು ಮಲಿಕ್ ಕಫೂರ್ ಬಂದಿದ್ದು. ಅದಾದಮೇಲೆ 1323 ಮತ್ತೊಂದು ಸಲ ಬರ್ತಾರೆ. ಮಾಮಡನ ಇನ್ವೇಷನ್ ಆಗುತ್ತೆ, ಆಕ್ರಮಣ ಆಗುತ್ತೆ. ಆವಾಗ ಬಂದವನು ಉಲು ಖಾನ್ ಅಂತ. ಅವನ ಮುಂದೆ ಅವನಿಗೆ ಮೊಹಮ್ಮದ್ ಬಿನ್ ತುಗ್ಲಕ್ ಅಂತ ಕೇಳ್ತೀವಲ್ಲ, ಅವನೇನೆ ಉಲು ಖಾನ್ ಅಂತ ಹೇಳ್ತಾರೆ. ಅನೇಕ ಜನ ರೆಫರೆನ್ಸಲ್ಲಿ ಹಾಗೆ ಇದೆ, ಉಲು ಖಾನೇ ಅವನು ಅಂತ. ಅವನಂತೂ ಬಾರ್ಬ್ಯಾರಿಯನ್, ಅವನು ಮೋಸ್ಟ್ ಕ್ರೂಯಲ್ ಫೆಲೋ ಅವನು ಅಂತ. ಅವನು ಏನು ಮಾಡ್ತಾನೆ ಅಂತ ಕೆಲಸ, ದುಷ್ಕೃತ್ಯ ಮಾಡ್ತಾನೆ ಅಂತ ಮುಂದೆ ನೋಡೋಣ. ಅದನ್ನು ಅಲ್ಲಿಗೆ ನಿಲ್ಲಿಸೋಣ. ಅದು ಆಯಿತು 1323 ಇಸ್ವಿಯಲ್ಲಿ. ಆವಾಗ ಏನಾಯಿತು, ಏನೇನು ಕಥೆ ಆಯಿತು, ಶ್ರೀರಂಗಕ್ಕೆ ಎಂಥ ಒಂದು ಏಟು ಬಿತ್ತು ಅನ್ನೋದನ್ನು ಮುಂದಿನ ಪಾಠದಲ್ಲಿ ಗಮನಿಸೋಣ ಅಂತ ಹೇಳ್ತಾ, ಇದರಲ್ಲಿ ಅಲ್ಲೇ ವೇದಾಂತೇಶಿಕರ ಒಂದು ಇದು ಬರುತ್ತೆ. ಮೊದಲನೇ ಸಲ ಇದಾದಾಗ ಮುಗಿಸ್ಕೊಂಡು ಆವಾಗ ಜನಗಳಿಗೆ ಹೆಚ್ಚು ಇದಾಗಿಲ್ಲ, ಆಭರಣಗಳು ಇದೆಲ್ಲ ತೊಗೊಂಡು ಹೋದ. ಇವರು ಏನು ಮಾಡೋದನ್ನು ಗೊತ್ತಾಗಿದೆ, ಪರಿತಪ್ಪಿಸಿ ಇದು ಮಾಡಿದ್ರು. ಆಮೇಲೆ ಬೇಗ ಫಿಲಪ್ ಮಾಡಿ ಎಲ್ಲ ಮಾಡಿಬಿಟ್ರು ಅಷ್ಟೇ. ಮುಂದಕ್ಕೆ ಇವರು ಇದಕ್ಕೆ ಹೋಗ್ತಾರೆ, ಪುತ್ರ ಜನನವೂ ಆಗುತ್ತೆ, ವರದನಾಥನ ಜನನವಾಗುತ್ತೆ. ಆಮೇಲೆ ಅವರು ಸತ್ಯಮಂಗಲಕ್ಕೆ ಹೋಗ್ಬಿಡ್ತಾರೆ. ಸತ್ಯಮಂಗಲದಿಂದ ಯಾವಾಗಲೋ ಒಂದು ಸಲ ಇದೆಲ್ಲ ಆದಮೇಲೆ ಒಂದು ಸಲ ರಂಗನಾಥನ ಸೇವಿಸಬೇಕು ಅಂತೇಳಿ ಮನಸ್ಸು ಉಂಟಾಗತ್ತೆ. ಆವಾಗ ಹಿಂದಕ್ಕೆ ಬರ್ತಾರಂತೆ. ಬಂದ ಮೇಲೆ 2ನೇ ಇನ್ವೇಷನ್ ಬರುತ್ತೆ. ಅದಕ್ಕೆ ಸರಿಯಾಗಿ ಅವ್ರು ಬರ್ತಾರೆ, ಅದಕ್ಕಾಗಿಯೇ ಬಂದರು ಏನೋ ಗೊತ್ತಿಲ್ಲ, ಬಂದರು. ಆ ಕಥೆಯನ್ನು ಮುಂದಿನ ಪಾಠದಲ್ಲಿ ಹೇಳೋಣ ಅಂತ ಹೇಳಿ ಇವತ್ತಿನ ಪಾಠಕ್ಕೆ ಮಂಗಳವನ್ನು ಹಾಕ್ತೀನಿ. ಶ್ರೀರಂಗಾರ್ಪಣಮಸ್ತು. ಕಾಯೇನ ವಾಚಾ ಮನಸಾ ಇಂದ್ರಿಯೈರ್ವಾ ಬುದ್ಧ್ಯಾ ಆತ್ಮನಾ ವಾ ಪ್ರಚತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀರಂಗಾರ್ಪಣಮಸ್ತು.